ಪಕ್ಷಿ ಪಶು ಪ್ರಾಣಿಗಳು, ಕೊನೆಗೆ ಮನುಷ್ಯ. ಮನುಷ್ಯ ಸೃಷ್ಟಿಕರ್ತನ ಸೃಷ್ಟಿಯ ಅತ್ಯಂತ ವಿಶೇಷ ಕಾಣಿಕೆ ಮನುಷ್ಯ. ಯಾಕೆ ಮನುಷ್ಯ ಸೃಷ್ಟಿಕರ್ತನ ಈ ಸೃಷ್ಟಿಯ ವಿಶೇಷ ಕಾಣಿಕೆ ಅಂದ್ರ, ಸುಮ್ಮನೆ ಒಂದು ಕ್ಷಣ ನಾವು ಈ ಸೃಷ್ಟಿಯ ಮೇಲೆ, ಇಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಕಲ್ನಾಡಿಸಿ ನೋಡೋಣ. ದೇವರು ಆನೆ ನಿರ್ಮಾಣ ಮಾಡಿದ, ಸೃಷ್ಟಿ ಮಾಡಿದ. ಆನೆಗೆ ಶಕ್ತಿ ಕೊಟ್ಟ, ಆದ್ರೆ ಯುಕ್ತಿ ಕೊಡ್ಲಿಲ್ಲ ಅದಕ್ಕೆ. ಜಿಂಕೆಗೆ ಓಡಲಿಕ್ಕೆ ಕೊಟ್ಟ, ಜಿಂಕೆಗೆ ಓಡ್ಲಿಕ್ಕೆ ಬರ್ತೈತಿ, ಆದ್ರೆ ಹಾಡ್ಲಿಕ್ಕೆ ಬರುದಿಲ್ಲ ಅದಕ್ಕೆ. ಬರೀ ಓಡುವ ಶಕ್ತಿ ಇಟ್ಟು ಅದಕ್ಕಷ್ಟ. ಕೋಗಿಲೆಗೆ ಹಾಡುವುದಿಟ್ಟ, ಆದ್ರೆ ಬಣ್ಣ ಬಿಟ್ಟ. ಗಿಳಿಗೆ ಬಣ್ಣ ಕೊಟ್ಟ, ಪಂಜರದೊಳಗಿಟ್ಟ ಅದಕ್ಕೆ, ಹಾಡಕ್ ಕಂಠನ ಕೊಡ್ಲಿಲ್ಲ ಅದಕ್ಕೆ. ಆದ್ರ ಶಕ್ತಿ, ಯುಕ್ತಿ, ಹಾಡಾಕ, ಓಡಾಕ, ಬರಾಕ, ಬುದ್ಧಿ, ಸಂಶೋಧನೆ ಎಲ್ಲವೂ ಸಹಿತ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡದ್ನಲ್ಲ, ಅವನಿಗೆ ಅನ್ಸಕತ್ ಏನೋ ಕೊರತೆ ಐತಿ ನನ್ನ ಸೃಷ್ಟಿಯೊಳಗಂತ. ಒಂದು ಈ ಸೃಷ್ಟಿಯ ಶಾಂಪಲ್ ಮಾಡ್ಬೇಕನ್ನಿಸ್ತ ಅವನಿಗೆ. ಈಗ ನೀವು ಹಂಪಿಗೆ ಹೋಗ್ತೀರಿ ಅಥವಾ ಬಿಜಾಪುರ ಗೋಲ್ ಗುಮ್ಮಟ ನೋಡಕ್ ಹೋಗ್ತೀರಿ. ಅದನ್ನ 100 ಎಕರೆ ಹಂಪಿ ಯಾರು ನೋಡಕ್ ಸಾಧ್ಯ ಐತಿ? ಈಗ ವಯಸ್ಸಾದವ್ರಿಗೆ ಏನ್ ಮಾಡ್ತಾರಂದ್ರ, ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ. ಇದು 100 ಎಕರೆ ಹಂಪಿಯನ್ನ ಯಾರು ನೋಡಕ್ ಬರುದಿಲ್ಲ. ಈ ಮ್ಯೂಸಿಯಂ ನೋಡಿಬಿಟ್ರೆ 100 ಎಕರೆ ಹಂಪಿ ಅದ್ರಾಗ ಹೆಂಗ್ ಕಾಣ್ತೈತೆ ಅಂತೀವೋ, ಹಂಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿರುವ ವಿಶೇಷ ಗುಣವನ್ನಿಟ್ಟು ಒಂದ್ ಏನ್ ನಿರ್ಮಾಣ ಮಾಡದ್ನಲ್ಲ, ಅದು ಮನುಷ್ಯ. ಇದು ಸೃಷ್ಟಿಯ ಇದೊಂದು ಸಣ್ಣ ಮ್ಯೂಸಿಯಂ ಇದ್ದಂಗ ಮನುಷ್ಯ ಅಂತ. ಇಟ್ ಈಸ್ ಎ ಸ್ಯಾಂಪಲ್ ಆಫ್ ಮ್ಯೂಸಿಯಂ. ಒಂದು ಮ್ಯೂಸಿಯಂ ಇದ್ದಂಗ ಸೃಷ್ಟಿಯೊಳಗೆ ನೀವು ಅನ್ನೋದಿಲ್ಲ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಈ ದೇಹದೊಳಗೆ ಸೂರ್ಯನ ಬೆಳಕಿದೆ, ಸಮುದ್ರದ ನೀರಿದೆ, ಪ್ರಾಣವಾದ ವಾಯು ಪ್ರಾಣ ಇದೆ, ಆಕಾಶ ಇದೆ, ಬೈಲಿದೆ. ಏನಿಲ್ಲ ಹೇಳಿ, ಹೊರಗೆ ಜಗತ್ತಿನೊಳಗೆ ಏನಿದೆ ಅದೆಲ್ಲವೂ ಇದೆ. ಇದೊಂದು ಅಂಥ ಅದ್ಭುತ ಜೀವನ ದೇವರು ನಮಗ್ ಕೊಟ್ಟ. ಅರವಿಂದರು ಇದಕ್ಕೆ ದಿ ಲೈಫ್ ಡಿವೈನ್ ಅಂತ ಕರೆದ್ರವರು. ಇದು ಮನುಷ್ಯನ ಜೀವನ, ಇದೊಂದು ದಿವ್ಯ ಜೀವನ. ಇದು ಯಾಕೆ ಮನುಷ್ಯನ ಜೀವನ ದಿವ್ಯ ಜೀವನ ಅಂದ್ರೆ, ಒಂದು ನಾಯಿಯಾಗಿ ಹುಟ್ಟಿತು ಅಂದ್ರೆ ಅದು ಸಾವು ಸಹಿತ ನಾಯಿಯಾಗಿನೇ ಸಾಯ್ತೈತೆ. ಒಂದು ಕತ್ತೆಯಾಗಿ ಹುಟ್ಟಿದ್ರ ಸಾವು ಸಹಿತ ಕತ್ತೆಯಾಗಿನೇ ಸಾಯ್ತೈತಿ. ಒಂದು ಎಮ್ಮೆಯಾಗಿ ಹುಟ್ಟಿದ್ರೆ ಎಮ್ಮೆಯಾಗೆ ಸಾಯ್ತೈತಿ. ಆದ್ರೊಬ್ಬ ಮನುಷ್ಯನಾಗಿ ಹುಟ್ಟಬಹುದು. ಆದ್ರೆ ಸಾವು ಏನಿದೆ, ಅವ ಬುದ್ಧನಾಗಬಹುದು, ಬಸವನಾಗಬಹುದು, ಎಮರ್ಸನ್ ಆಗಬಹುದು, ಕಾಳಿದಾಸ ಆಗಬಹುದು, ವಾಟ್ ನಾಟ್. ಅದಕ್ಕ ಮನುಷ್ಯನ ಜೀವನ ಏನಿದೆ, ಇದು ದಿ ಲೈಫ್ ಡಿವೈನ್. ಇದು ಬಹಳ ಅದ್ಭುತ ಶ್ರೇಷ್ಠ ಜೀವನ ಮನುಷ್ಯ. ಇಂಥ ಜೀವನಿದ್ರೂ ಸಹಿತ ದೇವರಿಷ್ಟು ಚಲೋ ಜೀವನ ಕೊಟ್ಟರು ನಮ್ಮದು ಅಳಾದ ಮುಗುದಿಲ್ಲ. ನಮ್ಮದು ಏನ್ರಿ ಜೀವನನ ಹೋತಲ್ಲ, ಇದು ವ್ಯರ್ಥ ಒಂದು ಜೀವನ ಕಳ್ಕೊಂಡು ಅಂತ ಇರ್ತೀವಿ. ಸುಮ್ಮನೆ ಒಂದು ಸಣ್ಣ ಸಸಿ ಇರ್ತೈತಿ. ಆ ಸಸಿ ನೋಡ್ರಿ ನೀವು, ಆ ಸಸಿ ಒಂದು ಸಣ್ಣ ಸಸಿಗೆ ಅದಕ್ಕ ಯಾರೋ ಬಂದು ತುಳಿತಾರ, ಆಡ್ ಬಂದು ತಿಂತಾವ, ಒಮ್ಮೆ ಗಾಳಿ ಜೋರಿಗೆ ಬಂದು ಮುರ್ಕೊಂಡು ಬೀಳ್ತೈತಿ. ಅದಕ್ಕೇನ್ ಯಾರು ಲೈಫ್ ಇನ್ಶೂರೆನ್ಸ್ ಮಾಡಿಸಾರ, ಇದಕ್ಕೆ ಮುರಿದು ಬಿದ್ರೆ ಒಂದು ಇನ್ಶೂರೆನ್ಸ್ ಕೊಡ್ಬೇಕಂತ ಏನೂ ಇಲ್ಲ. ಮನುಷ್ಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ, ಮಾನವ ಹಕ್ಕುಗಳ ಆಯೋಗ ಅಂತ ಐತಿ, ಇವ್ರಿಗೆ ಯಾಕೆ ತೊಂದರೆ ಆಯ್ತು ಅಂತ ಕೇಳ್ತಾರ. ಹಂಗ ಪಾಪ ಪ್ಲಾಂಟ್ಸ್ ರೈಟ್ಸ್ ಕಮಿಷನ್ ಅಂತ ಎಲ್ಲರ ಐತೇನು? ಸಣ್ಣ ಸಸಿಗಳಿಗೆ ತೊಂದರೆ ಆದ್ರೆ ಏನಾರ, ವಿತ್ ಆಲ್ ಇನ್ಸೆಕ್ಯೂರಿಟೀಸ್ ಇಟ್ ಗ್ರೋಸ್. ಏನೂ ಸೆಕ್ಯೂರಿಟಿ ಇಲ್ಲ, ಆದ್ರೂ ಸಹಿತ
ಒಂದು ಸಣ್ಣ ಸಸಿ ಬೆಳೆದು ನಿಲ್ತೈತಿ. ಒಂದು ಪಕ್ಷಿ ಐತಿ, ಪಕ್ಷಿ. ಅವ್ ನೋಡ್ರಿ, ಹಿಂಗ ಒಂದು ಎಲ್ಲೋ ಕಟ್ಟಿದ ಗೂಡಿನೊಳಗೆ ಒಂದೆರಡು ಮರಿ ಹಾಕ್ತಾವ, ಒಂದಿಟ್ಟು ಕಾಳ ತಿಂದ ಹಾಡಕೊಂತ ಎಷ್ಟು ಮಸ್ತ್ ಇರ್ತಾವ. ಏನ್ ಮನುಷ್ಯರಂಗ ಅವು ಮರಿ ಹಾಕದ ಕೂಡ್ಲೆ ಏನ್ ಹೆಸರಿಡ್ಬೇಕಂತ ಹೇಳಿ ಇಂಟರ್ನೆಟ್ನಾಗ ಹುಡುಕ್ತಾವ. ಹೆಸರಿಡೋದ ಒಂದ್ ದೊಡ್ಡದು. ಈಗ ಅದು ಅವ್ರು 9 ತಿಂಗಳ ಅವಾಗ ಶುರು ಮಾಡ್ತಾರೆ ಏನ್ ಹೆಸರಿಡ್ಬೇಕಂತ. ಏನ್ ಹೆಸರಿಡ್ಬೇಕಂತೈತ, ಏನ್ ತೊಟ್ಲ ಬಟ್ಲ ತರವ್ರು ಬರವ್ರು ಅಂತದಾರ, ಏನ್ ಯಾವ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬೇಕು, ಕನ್ನಡ ಮೀಡಿಯಂ ಅಂತೈತ, ಏನ್ ಇವಕ್ಕೆ FD ಮಾಡ್ಬೇಕು, ಇವ್ರ ಹೆಸರ್ಲೆ ಇದನ್ನ ಮಾಡ್ಬೇಕಂತೈತ. ಏನೂ ಇಲ್ಲ, ಏನೂ ಇಲ್ಲದ ಪಕ್ಷಿಗಳು ಎಷ್ಟು ಹಾಡ್ಕೊಂತಿರ್ತಾವಲ್ಲ. ಇವನಿಗೆಲ್ಲಾ ಚಲೋ ಜೀವನ ಕೊಟ್ಟಾನ. ಮಠಕ್ ಬಂದ್ರು ಅಂದ್ರ ಮೊದಲು ಹೇಳು ಶಬ್ದ ನಮಸ್ಕಾರ ಮಾಡಿದ ತಕ್ಷಣ ಯಾಕೆ ಬಂದ್ರಿಲ್ಲ ಅಂತ ಕೇಳ, ಯಪ್ಪ ಕುತ್ತಿಗೆ ಬಂದೈತ್ ನೋಡಂತ. ಅವ್ರು ಹೇಳು ಬಳಸೋ ಶಬ್ದ ಇದು, ಕುತ್ತಿಗೆ ಬಂದೈತ್ ನಮಗ್. ಯಾಕೆ ಏನಾಗೈತಿ? ಸುಮ್ಮನೆ ಏನಾರ ಮಾಡ್ಕೋಬೇಕು ಅನಿಸ್ತೈತಿ ನಮಗ. ಅಲ್ಲ, ಮಾಡ್ಕೋಬೇಕು ಬ್ಯಾಡ, ಮಠಕ್ಕೆ ಯಾಕೆ ಬರಕ್ ಹೋಗಿದ್ರು, ಮಾಡ್ಕೊಂಡ್ಬಿಟ್ಟಿದ್ರೆ ಮುಗಿತು. ಏನಾರ ಮಾಡ್ಕೋಬೇಕು ಅನಿಸ್ತೈತಿ. ಇವ್ರೇನ್ ಹಿಂಗ ಅಂತಿರ್ತಾರಲ್ಲ, ಇವ್ರು ಹೋಗೋ ಪೈಕಿ ಎಲ್ಲ ಮಗ್ಲಿದ್ದವ್ರನ್ನ ಕಳ್ಸೋರು ಇವರೆಲ್ಲ. ಅಲ್ಲ, ಏನಾರ ಮಾಡ್ಕೋಬೇಕಂದ್ರ ಮತ್ತೆ ಯಾಕೆ ಬದುಕಿ ಅಂತ ಕೇಳ್ಬೇಕ ಮುದುಕ. ಮತ್ ಏನಾರ ಮಾಡ್ಕೊಳಂಗಿತ್ತಂದ್ರ ಯಾಕಪ್ಪ ಅಜ್ಜ ಯಾಕೆ ಬದುಕಿ? ಸುಮ್ಮ ಮುದುಕಿ ಮಾರಿ ನೋಡಿದೀನಿ ನಾನು. ತನಗ ಕಣ್ಣು ಕಾಣುದಿಲ್ಲ, ಇನ್ನು ಮುದುಕಿ ಏನ್ ಮಾರಿ ಕಾಣ್ತೈತಿ ಇವನಿಗೆ. ಅದು ಮುದುಕಿ ಕೇಳ್ಬೇಕು. ಮತ್ತ ಅಜ್ಜ ಹಿಂಗ ಅಂತಾನಲ್ಲ, ಅದ್ ತೊಳೆದು ಬಳದ ಇದು ಯಾವಾಗ ಹೋಗೈತಿ ಅಂತ ಕುಂತಿ ನೋಡಂತ ಅದು ಮುದುಕಿ ಅಂತ ಇರ್ತೈತ. ಅಂದ್ರ ದೇವ್ರು ಎಲ್ಲಾ ಕೊಟ್ಟಾಗೂ ಸಹಿತ ಒಂದು ಆಯುಷ್ಯ ಹೋತಿದಕ್ಕಿದು. ಹೋಗುತ್ತಿಹುದು ಕಾಯಗರ್ಥ ಅಂದ್ರೆ ಏನಪ್ಪ, ಕೊನೆಯ ಕ್ಷಣದೊಳಗ ಮನುಷ್ಯ ಹೇಳಿದ್ದೇನು ಅಂದ್ರ, ಏನ್ರಿ ಜೀವನ ನಮ್ಮದು ಸಫಲ ಆಗ್ಲಿಲ್ಲ, ಸಾರ್ಥಕ ಆಗ್ಲಿಲ್ಲ. We failed to live a good life. ನಾವೊಂದು ಚಲೋ ಜೀವನ ಕಟ್ಟುವಲ್ಲಿ ವಿಫಲಾದಿವಿ ಅಂತ ಎಲ್ಲರ ಗೋಳಿ. ಈಗ ಮನುಷ್ಯ ನೋಡ್ರಿ, ಊರಾಗ ಒಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರ ಏನಂತಾರ, ಒಬ್ಬ ಸಾವ್ಕಾರ ತೀರ್ಕೊಂಡ ಅಂತ ಹೇಳಿದ್ರಿ. ಯಾಕೆ ತೀರ್ಕೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡ್ರಿ. ಯಾಕೆ ತೀರ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರ, ಅವನು ಬ್ರೇನ್ ಫೇಲ್ ಆಗೈತ್ರಿ, ಕಿಡ್ನಿ ಫೇಲ್ ಆಗೈತ್ರಿ, ಲಿವರ್ ಫೇಲ್ ಆಗೈತ್ರಿ, ಹಾರ್ಟ್ ಫೇಲ್ ಆಗೈತಿ. ನಿಮ್ಮೂರ್ ಬಸ್ ಸ್ಟ್ಯಾಂಡ್ನ್ಯಾಗ ಹೋಗಿ ನಿಂತು ಒಂದ್ ತಗಡಿನ ಬಸ್ ಈ ಕಡೆ ಮುದೋಳ ಕಡೆ ಹೋಗೋ ಬಸ್ ಹೋತನ್ರಿ ಅಂತ ಕೇಳ್ರಿ. ಸಾವ್ಕಾರ್ಗ ಕಿಡ್ನಿ ಫೇಲ್, ಹಾರ್ಟ್ ಫೇಲ್, ಲಿವರ್ ಫೇಲ್, ನಿಮ್ಮೂರ್ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತು ಮುದೋಳ ಕಡೆ ಹೋಗೋ ಬಸ್ ಹೋತನ್ರಿ ಅಂತ ಕೇಳ್ರಿ. ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ. ಅದಕ್ಕೆ ತಗಡಿನ ಬಸ್ ಹೋದ್ರ ಪಾಸ್ ಆತಂದ್ರು, ಇವ ಹೋದ್ರ ಫೇಲ್ ಆತಂತಾರಲ್ಲ. ಫೇಲ್ ಆಗೋ ಕೆಲಸ ಏನ್ ಮಾಡ್ಯ ನೀವು ಅಂತ. ಯಾಕೆ ಇವ ಫೇಲ್ ಆದಂತ? ಮನುಷ್ಯನಿಗೆಲ್ಲಾ ಕೊಟ್ಟರು ಬದುಕಿನಲ್ಲಿ ವಿಫಲತೆ ಯಾಕಾತು ಅನ್ನೋದೊಂದು ಪ್ರಶ್ನೆ. ಅಮೆರಿಕದೊಳಗ ಒಬ್ಬ ಎರಿಕ್ ವೈಹನ್ಮೇಯರ್ ಅಂತ ಆಗಿ ಹೋದ. ಅವನ ಹೆಸರೇನು? ಎರಿಕ್ ವೈಹನ್ಮೇಯರ್. ನಿಮಗಷ್ಟು ನೆನಪಿಡ್ಲಿಲ್ಲ ಅಂದ್ರೆ ಬೇಗಳ ಮಸ್ತ್ ನೆನಪಿಟ್ಕೊಂತೀರಿ. ಸುಮ್ನೆ ಎರಿಕ್ ಅಂತ ಇಷ್ಟ ಕಿರಿಕಲ್ಲ ಮತ್ ನಾ ಹೇಳುದು. ಅವನ ಹೆಸರು ಎರಿಕ್ ವೈಹನ್ಮೇಯರ್. ಎರಿಕ್ ಅಂತ ಇಷ್ಟ ನೆನಪಿಟ್ಕೊಳ್ರಿ. ಸಣ್ಣ ಹುಡುಗ ಸಾಲಿಗೆ ಹೋಗ್ತಿತ್ತು. 14-15 ವರ್ಷ. ಬಹಳ ಬುದ್ಧಿವಂತ ಹುಡುಗ, ಚುರುಕಿತ್ತು. ಎಲ್ಲಾ ಫ್ರೆಂಡ್ಸ್ ಜೊತೆ ಓದೋದು, ಆಟ ಆಡೋದು ಎಲ್ಲ ಮಾಡ್ತಿತ್ತು. ಅದ್ರ ಕಾಲನ ಲೀಲೆ ಬಹಳ ವಿಚಿತ್ರ. ಏನಂದ್ರೆ ಅದಕ್ಕೊಂದು ರೆಟಿನೋಸಿಸಿಸ್ ಅಂತ ರೋಗ ಬಂತು. ಅಂದ್ರ ಕಣ್ಣಿನ ರೋಗ. ರೆಟಿನೋಸಿಸಿಸ್ ಅಂದ್ರ ಈ ಸ್ಲೋಲಿ ಅದಕ್ಕ ಕಣ್ಣು ದೃಷ್ಟಿ ಮಾಂದ್ಯ ಆಯ್ತದ, ಕಣ್ಣು ಕಾಣ್ಲಾರ್ದಂಗ ಹುಡುಗ. ಎಲ್ಲರ ಜೊತೆ ಆಡ್ತಿತ್ತು, ಓಡ್ತಿತ್ತು, ಕೂಡ್ತಿತ್ತು. ಯಾವಾಗ ಕಣ್ಣು ಕಾಣ್ಲಾರ್ದಂಗ ಆತಲ್ಲ, ಅವಾಗ ಅಪ್ಪ ಹೋಗ ಚಿಂತೆಕ್ಕಿಂತ ಹುಡುಗ ಅಳ್ಕೊಂತ ಕುಂತ ಮನೆ. ಅವ್ರ ಅಪ್ಪ
ಒಂದ್ ದಿವ್ಸ ಅಳ್ಕೊಂತ ಕುಂತ ಮಗನಿಗೆ ಎರಿಕ್ ಹೇಳ್ತಾನ, ನೋಡು ಈ ಸೃಷ್ಟಿ ಅಳಾಕ್ ಹೋಗಬೇಡ, ಸೃಷ್ಟಿ ನಿನಗೆ ನೋಡುವುದನ್ನು ನಿಲ್ಲಿಸಿರಬಹುದು, ಆದ್ರೆ ನಡೆಯುವುದನ್ನು ನಿಲ್ಲಿಸಿಲ್ಲಲ್ಲ ಅಂತಂದವ್ರಪ್ಪ. ಹೆಂಗ ಹೇಳುವ ಮಾತು ಹೆಂಗೈತಿ, ತಂದೆ ತಾಯಿ ಮಕ್ಕಳಿಗೆ ಹೇಳಬೇಕಾಗ್ತೈತಿ. ಅಪ್ಪ ಮಗ ಯಾವಾಗ ಕುರುಡಾದಂತ ಗೊತ್ತಾತು, ವಿಕಲಚೇತನ ಆದ ಅಂತ ಗೊತ್ತಾತು, ಅವಾಗ ಕಂಡಿಲ್ಲ ಅಂತ ಗೊತ್ತಾದ್ಮೇಲೆ ಸೃಷ್ಟಿ ನಿನ್ನ ದೃಷ್ಟಿಯನ್ನ ನಿಲ್ಲಿಸಿರಬಹುದೇ ಹೊರತು ನಿನ್ನ ನಡಿಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲಲ್ಲ. ಕಣ್ಣಿಲ್ಲದ ಹುಡುಗ ಏನ್ ಮಾಡ್ಬೇಕು? ನಾವು ಬಾಳ ಆದ್ರೂ ಒಂದಿಷ್ಟು ಬಡಿಗೆ ಕೊಟ್ಟೆವು, ಏನೋ ಮಾಡ್ಯವು, ಭಿಕ್ಷಾ ಬೇಡ್ಕೊಂಡು ಬದುಕಬಹುದಾಗಿತ್ತು. ಆದ್ರ ಕಣ್ಣಿಲ್ಲದ ಎರಿಕ್ ಏನ್ ಮಾಡ್ತಾನಂದ್ರ ಬ್ರೈಲ್ ಕಲಿತಾನ, ಕಂಪ್ಯೂಟರ್ ಕಲಿತಾನ. ಬ್ರೈಲ್ ಕಲಿತು ಕಂಪ್ಯೂಟರ್ ಕಲಿತು ಅವನಿಗೇನ್ ಅನಿಸ್ತು ಅಂದ್ರೆ ಸಣ್ಣ ಪುಟ್ಟ ಗುಡ್ಡಗಳನ್ನು ಹತ್ತಬೇಕಂತ ಅನಿಸ್ತು. ಯಾರು? ಕಣ್ಣಿಲ್ಲದ ಹುಡುಗ. ಸಣ್ಣ ಪುಟ್ಟ ಗುಡ್ಡ ಹತ್ತುವಾಗ ಏರ್ತಿತ್ತು ಬೀಳ್ತಿತ್ತು, ಹುಡುಗ ಏರ್ತಿತ್ತು ಬೀಳ್ತಿತ್ತು, ಗಾಯ ಅದು, ರಕ್ತ ಬಂತು, ತಲೆ ಹೊಡ್ಕೊಂಡ. ಆದ್ರೆ ಮೆಲ್ಲಕ್ಕೆ ಗುಡ್ಡ ಹತ್ತದ ಕಲಿತು ಹುಡುಗ. ಕಣ್ಣಿಲ್ಲದ ಹುಡುಗ ಒಂದು ದಿವಸ ಸಂಕಲ್ಪ ಮಾಡ್ತು, ಏನಂದ್ರ ಒಂದು ದಿವಸ ಈ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಬೇಕಂತದ. ಯಾರು? ಕಣ್ಣಿಲ್ಲದ ಹುಡುಗ. ಅದನ್ನ ಹತ್ತಾಕ್ ಹೋಗಿ ಕಣ್ಣಿದ್ದವರ 340 ಮಂದಿ ಪ್ರಾಣ ಕಳ್ಕೊಂಡಾರ. ಕಣ್ಣಿಲ್ಲದ ಹುಡುಗ ನಿರ್ಣಯ ಮಾಡಿ, ಆಶ್ಚರ್ಯ ಅಂದ್ರೆ ಕಣ್ಣಿಲ್ಲದ ಹುಡುಗ ಒಂದು ದಿವಸ ಹಿಮಾಲಯ ಮೌಂಟ್ ಎವರೆಸ್ಟಿನ ತುದಿ ಮುಟ್ಟಿದ್ದ. ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಪ್ರಥಮ ವ್ಯಕ್ತಿ ಆಗಿದ್ದ ಜಗತ್ತಿನೊಳಗೆ ಏರಿ. ಕಣ್ಣಿಲ್ಲದ ವ್ಯಕ್ತಿ, ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಮೌಂಟ್ ಎವರೆಸ್ಟ್ ಹತ್ತಿದ್ರು ಏನೂ ಆಗ್ಲಿಲ್ಲ. ನಮ್ಮ ಬಚ್ಚಲ್ದಾಗ ಜಾರ್ಕೊಂಡ್ ಬೀಳ್ತಾವ ಹೊಸು. ನೀವು ಆರ್ಥೋಪೆಡಿಕ್ ದವಾಖಾನೆಗೆ ಹೋಗ್ರಿ, ಯಾಕೆ ಕಾಲ್ ಬಚ್ಚಲ್ದಾಗ ಜಾರ್ಕೊಂಡ್ ಬಿದ್ದಿದ್ವಿ ಹೊಸು. ಅವ ಹಿಮಾಲಯ ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಹತ್ತಿದ್ದ, ಮೌಂಟ್ ಎವರೆಸ್ಟ್. ಅವನಿಗನ್ನಿಸ್ತು ಬರೇ ಒಂದೇ ಪರ್ವ ಹತ್ತದ್ರೆ ಹೆಂಗ, ಜಗತ್ತಿನೊಳಗಿಂತ ಎಷ್ಟೆಷ್ಟು ಎತ್ತರದ ಪರ್ವತಗಳದವ ಎಲ್ಲಾ ಹತ್ತಬೇಕಂದವ. ಆಶ್ಚರ್ಯ ಅಂದ್ರೆ ಮೌಂಟ್ ಎವರೆಸ್ಟಿನಂಗ ಜಗತ್ತಿನೊಳಗೆ 7 ಪರ್ವತಗಳದವ. ಕಣ್ಣಿಲ್ಲದ ವ್ಯಕ್ತಿ 7 ಪರ್ವತಗಳನ್ನ ಹತ್ತಿ ಮುಟ್ಟಿದ್ದ. 7 ಪರ್ವತಗಳನ್ನ ಹತ್ತಿದ ಕಣ್ಣಿಲ್ಲದ ಏಕೈಕ ವ್ಯಕ್ತಿ ವಿಶ್ವದೊಳಗಂದ್ರೆ ಎರಿಕ್ ವಯನ್ ಮೇಯರ್. ಅವನು 25 ವರ್ಷಗಳಲ್ಲಿ ಒಂದು ಪಟ್ಟಿ ಮಾಡಿದ್ರು. 25 ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತಂದ್ರೆ ಅದ್ರೊಳಗೆ ಎರಿಕನ ಹೆಸರು ಬರ್ತೈತಿ. ಅವನ ಹೆಸರಲ್ಲೇ ಸಿನಿಮಾ ಐತ್, ಅದ್ರ ಹೆಸರು ಲೈಫ್ ಈಸ್ ಕ್ಲೈಂಬಿಂಗ್. ಎಷ್ಟು ಚಂದ ಹೆಸರು, ಲೈಫ್ ಈಸ್ ಕ್ಲೈಂಬಿಂಗ್. ಅವ ಯಾವಾಗ ಅವನೊಂದು ಸಂಸ್ಥೆ ಕಟ್ಟಿದ, ನೋ ಬ್ಯಾರಿಯರ್ಸ್, ಅಂದ್ರೆ ಅಡೆತಡೆಗಳೇ ಇಲ್ಲಂತ. ನಾವಿಷ್ಟು ಊರ್ ಬಿಡ್ಬೇಕಾದ್ರ ಈ ವಾರ ಚಲೋ ಐತೆ ಇಲ್ಲೋ, ರಾಹು ಕಾಲ ಐತೋ, ಗುಳಿ ಕಾಲ ಐತೋ, ಯಮಗಂಡ ಕಾಲ ಐತೋ, ಇವನ ಅದನ್ನ ಯಮಗಂಡ ಕಾಲ ಇದ್ದಂಗ ಅದೇನ್ ಕಾಲ್ ಚಲೋನ ಐತಿ. ಅವ ನೋ ಬ್ಯಾರಿಯರ್ಸ್, ಕಣ್ಣಿಲ್ಲಾರದ ವ್ಯಕ್ತಿ ಬದುಕಿಗೆ ವಿಘ್ನಗಳೇ ಇಲ್ಲ ಅಂತ ಸಾರಿ ಬಿಟ್ಟ. ಅವ ಕೊನೆಗೊಂದು ಲೈನ್ ಬರೀತಾನ, ಕಣ್ಣಿಲ್ಲದ ವ್ಯಕ್ತಿ ಜಗತ್ತಿಗೆ ಪಾಠ ಮಾಡಿದ್ದು ಏನು ಅಂದ್ರ, ಹತ್ತಿದ್ದು ದೇಹ ಅಲ್ಲ, ಒಳಗಿನ ಸ್ಪಿರಿಟ್, ಸ್ಫೂರ್ತಿ ಬೇಕು ಹತ್ತಬೇಕಾದ್ರೆ. ದೇಹ ಹತ್ತಿಲ್ಲ, ನನ್ನೊಳಗಿನ ಸ್ಫೂರ್ತಿ ಮೌಂಟ್ ಎವರೆಸ್ಟ್ ಹತ್ತಿದೆ. ಮನುಷ್ಯ ಬದುಕಬೇಕಾದ್ರೆ ಜೀವನದಲ್ಲಿ ಸ್ಫೂರ್ತಿ ಬೇಕು ಅಂತ. ವಿಫಲತೆ ಅನ್ನೋದು, ಸೋಲ್ ಅನ್ನೋದು ಇರ್ತದೆ ಜೀವನದಲ್ಲಿ. ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವರಿಗೆ ಮಾಡಿದ ಪಾಠ ಏನು ಅಂದ್ರ, ವಿಫಲತೆ ಅನ್ನೋದು ಇರ್ತದೆ ಜೀವನದಲ್ಲಿ, ಸೋಲ್ ಅನ್ನೋದು ಇರ್ತದೆ. ಆದ್ರೆ ನಮ್ಮ ಪ್ರಯಾಣದಲ್ಲಿ ಬರುವ ತಾಣಗಳು, ಸ್ಥಳಗಳೇ ಹೊರತು ಅದು ಗುರಿ ಅಲ್ಲ. ಅವು ಬರ್ತಿರ್ತಾವ, ಮನುಷ್ಯ ಮೆಟ್ಟಿ ನಿಂತು ಒಂದು ದಿವಸ ಗುರಿ ಮುಟ್ಟಬೇಕು ಅಂತ ಎರಿಕ್ ವಯನ್ ಮೇಯರ್ ಹೇಳ್ತಾರೆ. ಎಂಥ ಬದುಕು ಕಟ್ಟದ್ರಲ್ಲ ಕಣ್ಣಿಲ್ಲದ ಮನುಷ್ಯ. ಮೌಂಟ್ ಎವರೆಸ್ಟ್ ಹತ್ತುವ ಸಂಕಲ್ಪ ಮಾಡಬೇಕಾದ್ರೆ ಅವನೊಳಗಿನ ಸ್ಫೂರ್ತಿ ಅಂತಹದ್ದಿರಬೇಕು. ಅಂದ್ರೆ ನಮ್ಮೆಲ್ಲರ ಅಪೇಕ್ಷೆನೂ ಐತಿ, ನಾವು ಜೀವನದಲ್ಲಿ ಸಫಲರಾಗಬೇಕು. ವಿಫಲತೆ ಬೇಕಂತ ಯಾರ ಬಯಸ್ತೀವಿ ನಾವು?
ನಾವೆಲ್ಲರೂ ಬಯಸುದು ಸಫಲರಾಗಬೇಕಂತ. ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಸಾಲಿಗೆ ಎದಕ್ಕೆ ಹೋಗ್ತಾನೆ? ಫೇಲ್ ಆಗ್ಬೇಕಂತ ಹೋಗ್ತಾನೆ? ಇಲ್ಲ. ಒಬ್ಬ ವ್ಯಾಪಾರಿ ಇರ್ತಾನೆ, ವ್ಯಾಪಾರ ಮಾಡ್ತಾನೆ, ಎದಕ್ ಮಾಡ್ತಾನಂತ? ಏನ್ ನಾನು ಹಾನಿ ಆಗ್ಬೇಕಂತ ಹೇಳಿ ಮಾಡ್ತಾನೆ? ಇಲ್ಲ. ಮದ್ವಿ ಮಾಡ್ಕೊಂತಾರ, ಎದಕ್ ಮಾಡ್ಕೊಂತಾರ? ಏನ್ ಆದ ಕೂಡಲೇ ಡಿವೋರ್ಸ್ ಆಗ್ಲಿ ಅಂತ ಮಾಡ್ಕೊಂತಾರೆ? ಅದು ಸಪ್ತಪದಿ 7 ಜನ್ಮಕ್ಕಂತಿರ್ತಾರ. ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ್ಮ ಬೇಕನ್ನೋದು. ಏನು ಕಟ್ಕೊಂಡ್ ಕೂಡ ಡಿವೋರ್ಸ್ ಆಗ್ಬೇಕಂತ ಇರ್ತೈತೆ? ಏನಿಲ್ಲ. ಈ ಗಾಡಿ ತಗೊಂಡೋಗಿ ಪೂಜೆ ಮಾಡಿಸ್ತೀರಿ, ಚಲೋ ಆಗ್ಲಿ ಅಂತಾನೆ ಹೋಗ್ತೀರ? ಇಲ್ಲೋ. ಫೇಲ್ ಆಕ್ಸಿಡೆಂಟ್ ಆಗ್ಬೇಕಂತ ಯಾರ ಗಾಡಿ ತಗೊಂಡು ಪೂಜೆ ಮಾಡಿಸ್ತೀವಿ ಅಂದ್ರೆ ಎಲ್ಲರ ಅಪೇಕ್ಷೆ ಸಫಲ ಆಗ್ಬೇಕಂತನ ಇದೆ. ವಿಫಲ ಯಾಕೆ ಆಗ್ತೀವಿ ಅನ್ನೋದು ಪ್ರಶ್ನೆ ಈಗಿರೋದು. ಸೋಲ್ ಯಾಕೆ ಆಗ್ತದೆ ಜೀವನದಲ್ಲಿ? ನಾವು ಒಂದು ಸಫಲ ಜೀವನ, ಯಶಸ್ವಿ ಜೀವನ ಸಾಗಿಸ್ಬೇಕಂತ ಎಲ್ಲರಲ್ಲಿ ಇದ್ರೂ ಸಹಿತ ಮನುಷ್ಯ ವಿಫಲ ಯಾಕೆ ಆಗ್ತಾನೆ ಜೀವನದಲ್ಲಿ? ಈಗ ಯಾವ ವಿದ್ಯಾರ್ಥಿಗೂ ಸಹಿತ ನಾ ಫೇಲ್ ಆಗ್ಬೇಕಂತ ಇರ್ತೈತೇನೋ? ಯಾರಿಗೆ ಫೇಲ್ ಆಗ್ಬೇಕಂತ ಸಾಲಿಗೆ ಹೋಗಿವೇನ್ ನಾವು? ಮತ್ತೆ ಚಲೋ ಗುರುಗಳ ಹತ್ರ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿ ಚಲೋ ಮುಹೂರ್ತ ನೋಡಿ ಸಾಲಿಗೆ ಹಚ್ಚಿ ಫೇಲ್ ಆಗ್ತಾರ ಇಲ್ಲ ಹುಡುಗ? ಅಪ್ಪು ಊರಿಗೆ ಹೊಂಟಿದ್ನಂತ, ಅವ್ರ ದೋಸ್ತ್ ಬಂದಿದ್ದು ಕರ್ಕೊಂಡು ಹೋಗ ಗಾಡಿ ತಗೊಂಡು. ಮಗನ್ ಕರೆದ ಕೂಡ್ಲೆ ಕಪಾಳ ಕೊಡದ ಅವ್ರ ಅಪ್ಪ ಮಗಗ. ಅವ್ರ ಫ್ರೆಂಡ್ ಅಂದ, ಯಾಕೆ ಹೊಡೆದಿ ಅಂದ. ಇಲ್ಲ, ನಾಳೆ ನಾ ಊರಾಗಿರೋದಿಲ್ಲ. ಅವ್ರ ಫ್ರೆಂಡ್ ಅಂದ, ನಾಳೆ ಊರಾಗಿರ್ಲಿಲ್ಲ ಅಂದ್ರೆ ಏನಾಗ್ತದೆ? ಇಲ್ಲ, ನಾಳೆ ಅವ್ನ ರಿಸಲ್ಟ್ ಐತೆ. ಅಲ್ಲ, ನಾಳೆ ರಿಸಲ್ಟ್ ಇದ್ರೆ ಏನಾಯ್ತು? ಇಲ್ಲ, ಅವ್ನ ಪಕ್ಕಾ ಫೇಲ್ ಆಗ್ತಾನ ಅನ್ನೋದು ಗೊತ್ತೈತಿ, ನಾಳೆ ಇರೋದಿಲ್ಲ, ಅದಕ್ಕೆ ಇವತ್ತ ಮುಗಿಸ್ಕೊಂಡು ಹೊಂಟೀನಿ ನಾನು. ಅಂದ್ರೆ ನಮಗಿಷ್ಟು ಪಕ್ಕ ಅಡ್ಮಿಷನ್ ಮಾಡಿಸೋ ದಿವ್ಸನ ಹಿಂಗ್ ಗೊತ್ತದ. ಯಾರು ನಾವು ಫೇಲ್ ಆಗ್ಲಿ ಅಂತ ಸಾಲಿಗೆ ಹಚ್ಚಿವಿ ಮಕ್ಕಳಿಗೆ, ಅಥವಾ ನಾವು ಅಡ್ಮಿಷನ್ ಮಾಡಿ ಪಾಸ್ ಆಗಬೇಕಂತ ಹಚ್ಚಿವಿ. ಮದುವೆ ಮಾಡ್ಕೊಂಡಿದ್ದು ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಮದುವೆ ಮಾಡ್ಕೊಂಡಿದ್ದು ಯಾರ? ನಾವು ಡಿವೋರ್ಸ್ ಮಾಡ್ಕೊಂಡು ವಿಚ್ಛೇದನ ಮಾಡ್ಕೊಂಡಿರ್ಬೇಕಪ್ಪ ಅಂತ ಯಾರು ಮಾಡ್ಕೊಂಡಿವಿ? ಸುಖವಾಗಿರ್ಬೇಕಂತ ಮಾಡ್ಕೊಂಡಿವಿ. ಯಾರು ಆಗ್ತೈತಲ್ಲ, ಯಾಕೆ ಆಗ್ತೈತಿ? ಜಗಳ ಆಡಿ ಹೆಣ್ತಿ ತವ್ರ ಮನೆಗೆ ಹೋದ್, ನಾವ್ ಒಟ್ಟ ಬರಂಗಿಲ್ಲ ಅಂತ ಹೇಳಿ 5-6 ದಿವಸ ಆಗಿದ್ದಿಲ್ಲ, ಫೋನ್ ಮಾಡ್ದಿ. ಗಂಡ ಕೇಳಿದ್, ಯಾಕ? ಇಲ್ಲ, ನಾ ಬರ್ತೀನ್ರಿ ಹೊಳ್ಳೆ ಅಂದ. ಯಜಮಾನ್ ಅಂದ, ಮತ್ ಬರಂಗಿಲ್ಲ ಅಂತ ಹೋಗಿದ್ದೆ ಅಲ್ಲ ಜಗಳ ಆಡಿ. ಇಲ್ಲ, ನನ್ ತವ್ರ ಮನ್ಯಾಗ ನಮ್ಮ ಅಪ್ಪನ್ ಕೂಡ ಜಗಳ ಆಡ್ದೆ, ನಮ್ಮ ಅವ್ವನ್ ಕೂಡ ಜಗಳ ಆಡ್ದೆ, ಅಣ್ಣ ತಮ್ಮಗಳು ಕೂಡ ಜಗಳ ಆಡ್ದೆ, ನೆಗೆಣದೇವ್ರ ಕೂಡ ಜಗಳ ಆಡ್ದೆ. ನಿಮ್ಮ ಕೂಡ ಜಗಳ ಆಡ್ದಾಗ ಏನು ಸಮಾಧಾನ ಸಿಗ್ತೈತಿ? ಅದು ಸಿಗುದಿಲ್ಲ, ಅದಕ್ಕ ಹೊಳ್ಳಿ ಬರ್ತೀನಿ ನಾನು. ನಿಮ್ಮ ಕೂಡ ಜಗಳ ಆಡ್ದಾಗ ಏನು ಸಮಾಧಾನ ಸಿಗ್ತೈತಿ? ಆ ಸಮಾಧಾನ ಅಲ್ಲಿ ಇಲ್ಲ. ಯಾರ ಜಗಳ ಆಡ್ಬೇಕಂತ ಮದುವೆ ಆಗ್ತಾರೆ. ಎಲ್ಲರ ಅಪೇಕ್ಷೆನೂ ಚಲೋ ಒಂದು ಜೀವನ ಕಟ್ಟಬೇಕಂತಾನೆ ಇರ್ತೈತಲ್ಲ. ಈಗ ನಾವು ಗುಡಿಗೆ ಹೋಗ್ತೀವಿ, ಗಾಡಿ ಪೂಜೆ ಮಾಡಿಸ್ತೀವಿ, ಏನ್ರ ಆಕ್ಸಿಡೆಂಟ್ ಆಗಬೇಕಂತ ಪೂಜೆ ಮಾಡಿಸ್ತೀವಿ. ನಾವು ಚಲೋ ನಡಿಬೇಕಂತಾನ ಪೂಜೆ ಮಾಡಿಸ್ತೀವಿ. ಮತ್ ಪೂಜೆ ಮಾಡಿಸುವಾಗ ಹೇಳ್ತೀವ್ರಿ ಗುರುಗಳಿಗೆ, ನಿಮ್ಮ ಆಶೀರ್ವಾದ ಇರ್ಬೇಕ್ರಿ, ನೀವ್ ಯಾವಾಗ್ಲೂ ನಮ್ ಕೂಡ ಇರ್ಬೇಕಂತ. ಅವ್ರ ಗುರುಗಳು ಹೇಳ್ತಿರ್ತಾರ, ಅವ್ರೀಗ ನಿನ್ನ ಸ್ಪೀಡ್ 100 ಇತ್ತು, ನಿನ್ ಜೊತೆಗೆ ನಾ ಇರ್ತೇನೆ. 100 ದಾಟ್ತು ಅಂದ್ರೆ 108 ಇರ್ತೈತಿ ನೋಡ, ಅಷ್ಟ ನಾನು. ಯಾರಿಗೆ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಸೋಲ್ ಆಗ್ಬೇಕಂತೈತೆ? ಆದ್ರೂ ಮನುಷ್ಯನಿಗೆ ಆಗ್ತೈತಲ್ಲ, ಯಾಕ? ಋಷಿಗಳ ಸಂಶೋಧನೆ ಮಾಡಿದ್ರೆ ಇಷ್ಟೆಲ್ಲ ಗೊತ್ತಿದ್ದು ಮನುಷ್ಯನ ಜೀವನದಲ್ಲಿ ವಿಫಲತೆ ಬರ್ತೈತಲ್ಲ ಯಾಕ ಅಂತ ಒಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡು ಹಿಡಿದ್ರು. ಮನುಷ್ಯ 3 ಕಾರಣಗಳಿಂದ ಅವನ ಜೀವನದೊಳಗೂ ಫೇಲ್ ಆಗ್ತಾನೆ. ಅಜ್ಞಶ್ಚ, ಅಶ್ರದ್ಧಾದಾನಶ್ಚ, ಸಂಶಯಾತ್ಮ ವಿನಶ್ಯ. ಮನುಷ್ಯ 3 ಕಾರಣದಿಂದ ಅವ ಫೇಲ್ ಆಗ್ತಾನೆ ಜೀವನದೊಳಗೆ. ಅಜ್ಞ ಅಂದ್ರ, ಈಗ ನೀವು ಇಂಗ್ಲಿಷ್ನೊಳಗೆ A to Z ಅಂತಿರಲಿಲ್ಲ. A to Z ಅಂದ್ರೆ ಏನು? A to Z ಗೊತ್ತೈತ್ರಿ ಅಂದ್ರೆ ನಿಮ್ಗೆಲ್ಲಾ ಗೊತ್ತೈತಿ ಅಂತ ಅರ್ಥ. ಆದ್ರೆ ಋಷಿಗಳ ದೃಷ್ಟಿಯಲ್ಲಿ ಅಜ್ಞ, ಅ ಟು ಜ್ಞ. ಅಜ್ಞ ಅಂದ್ರೆ ಇದಕ್ಕೇನು ಗೊತ್ತಿಲ್ಲ ಅಂತ ಅರ್ಥ. ಇದ ವ್ಯತ್ಯಾಸ ನೋಡಿ ಇಂಗ್ಲಿಷಕ್ಕೂ ಕನ್ನಡಕ್ಕೂ. ದಾರ್ಶನಿಕರು ಏನಂತಾರ? ಅಜ್ಞ ಅಂದ್ರೆ ಅಜ್ಞಶ್ಚ, ಅಶ್ರದ್ಧಾದಾನಶ್ಚ, ಸಂಶಯಾತ್ಮ ವಿನಶ್ಯತಿ. ಅಜ್ಞ ಅಂದ್ರ ಏನೋ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಇದಕ್ಕಂತ.
ಎರಡನೇದ್ದು ಅಶ್ರದ್ಧೆ, ಅದರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಸಂಶಯ ಅಂದ್ರ ಇಂಡಿಸಿಷನ್, ಹಿ ಕೆನಾಟ್ ಟೇಕ್ ಡಿಸಿಷನ್ಸ್, ನಿರ್ಣಯ ಇಲ್ಲ, ನಿಶ್ಚಯತೆ ಇಲ್ಲ. ಅಂದ್ರೆ ಜೀವನದೊಳಗ ಒಬ್ಬ ವ್ಯಕ್ತಿ ಫೇಲ್ ಆಗಬೇಕಾದ್ರ ತಿಳುವಳಿಕೆ ಇಲ್ಲದ ಇರುವುದು, ಶ್ರದ್ಧೆ ಇಲ್ಲದಿರುವುದು, ಡಿಸಿಷನ್ ತಗೊಳ್ಳದೆ ಇರುವುದು, ನಿರ್ಣಯ ಮಾಡದೆ ಸಾಮರ್ಥ್ಯ ಇರುವಂತವ್ರು ಜಗತ್ತಿನೊಳಗೆ ಫೇಲ್ ಆಗ್ತಾರೆ. ಇವು ಮೂರೂ ಇರ್ಬೇಕಾಗ್ತೈತಿ. ಒಂದು ಚಲೋ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು, ಅದ್ರ ಬೆಲೆ ಗೊತ್ತಿರಬೇಕು ಮೊದಲು. ಆಮೇಲೆ ಶ್ರದ್ಧೆ ಇರಬೇಕು. ಮೂರನೇದ್ದು ಸಂಶಯ ಇರಬಾರ್ದು ಜೀವಂತ. ಈಗ ಸುಮ್ಮನೆ ಒಬ್ಬ ರೈತ ಇರ್ತಾನ, ರೈತಗ ಅವ ಕಬ್ಬು ಬೆಳಿಬೇಕಾದ್ರ ಮೊದಲು ಸಾಯಿಲ್ ಕಲ್ಚರ್ ಗೊತ್ತಿರ್ಬೇಕು. ಅಂದ್ರೆ ಮಣ್ಣಿನ ಗುಣ, ಇದ್ರೊಳಗ ಎಷ್ಟು ಕಬ್ಬು ಹಚ್ಚಬೇಕು, ಎಷ್ಟು ವರ್ಷ ಹಚ್ಚಬೇಕು, ಎಷ್ಟು ವರ್ಷ ಆಗಿನ ತೆಗೆದು ಮತ್ತೆ ಬೇರೆ ಬೆಳಿ ಹಚ್ಚಬೇಕು, ಇದ್ರೊಳಗೆ ಈ ಮಣ್ಣಿನೊಳಗೆ ಏನು ಬೆಳಿತೈತಿ ಅನ್ನೋದು ಮಣ್ಣಿನ ಬೆಲೆ ಗೊತ್ತಿರ್ಬೇಕು ಮೊದಲ. ಒಬ್ಬ ರೈತನಿಗೆ ಮಣ್ಣಿನ ಬೆಲೆ ಗೊತ್ತಿರ್ಬೇಕು. ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ನೋಡು, ಹಿರಿಯರು ಏನ್ ಹೇಳ್ತಿದ್ರು ಅಂದ್ರ, ಹುಡುಗರು ಮಕ್ಕಳೆಲ್ಲ ಕಟ್ಟೆ ಮ್ಯಾಲ ಮಾತು ಹೇಳ್ಕೊಂತ ಕುಂತಿದ್ದು ಅಂದ್ರ, ಏ ತಮ್ಮ ಏನ್ ಮಂದಿ ಕೂಡ ಮಾತು ಹೇಳ್ಕೊಂತ ಕುಂತಿ, ಮಂದಿಗೆ ನಂಬಕ್ ಹೋಗ್ಬೇಡ ನೀನು. ಅಪ್ಪ ಯಜಮಾನ ರೈತ ಇದ್ದಂದ್ರೆ ಏನ್ ಹೇಳ್ತಿದ್ದ ನೋಡು, ಮಂದಿಗೆ ನಂಬಿ ಕೆಟ್ಟವ್ರ ಅದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ಹಳ್ಳಿಯಾಗ ಹೇಳಿಲ್ಲ ಎಷ್ಟು ಜನ ಹಿರಿಯರು. ಮಣ್ಣಿಗೆ ನಂಬಿ ಕೆಟ್ಟವ್ರು ಯಾರೂ ಇಲ್ಲ, ಮಣ್ಣಿನ ಗುಣ ಗೊತ್ತಿರ್ಬೇಕು ಮೊದಲು. ಒಂದನೇದ್ದೇನು, ಒಬ್ಬ ರೈತ ಆದವನಿಗೆ ಈ ಮಣ್ಣೊಳಗೆ ಏನು ಬೆಳಿತೈತಿ ಅನ್ನೋದು ಗೊತ್ತಿರ್ಬೇಕು, ತಿಳುವಳಿಕೆ ಇರಬೇಕು, ಮಣ್ಣಿನ ಬೆಲೆ ಗೊತ್ತಿರ್ಬೇಕು. ಎರಡನೇದ್ದು, ನಾನು ಒಂದು 5 ಗುಣಿಕಿ ಏನಂತೀರ ನೀವು ಮುರಿತಿರ್ಲಿ, ಇಷ್ಟು ಇಡ್ತಿರಲ್ ಕಬ್ಬ, ಹಿಂಗ ಒಂದು 5 ಗುಣಿಕಿ ಇಟ್ರ ಶ್ರದ್ಧಾ ಇರ್ಬೇಕು. ಏನು ಅಂದ್ರ, ಒಂದು 5 ಕಾಳನ ಭೂಮಿ ತಾಯಿ ಉಡ್ಯಾಗ ಹಾಕದ್ರ ಭೂಮಿ ತಾಯಿ ಮುಂದಿನ ವರ್ಷ ಅದ್ರಾಗ 50 ಕ್ವಿಂಟಲ್ ನನ್ನ ಮನಿ ತುಂಬತಾಳ ಅನ್ನೋ ಶ್ರದ್ಧೆ ಇರ್ಬೇಕು ಮೊದಲು. ಈ ಶ್ರದ್ಧೆ ಇಲ್ಲದೆ ಹಿಂಗ ಒಂದ್ 4 ಕಾಳು ಹಾಕದ 1 ತಾಸು ಬಿಟ್ಟು ಬಂದೈತೋ ಇಲ್ಲೋ ಅಂತ ಹೋದ್ರೆ ಹೆಂಗ? ಶ್ರದ್ಧೆ ಇರ್ಬೇಕು. ಮೂರನೇದ್ದು ಸಂಶಯ ಇರಬಾರ್ದು. ಏನಪ್ಪಾ ಈ ವರ್ಷ ಕಬ್ಬು ಹಚ್ಚಕ್ ಎಕರೆಕ ಒಂದು 30-40 ಸಾವಿರ ರೂಪಾಯಿ ಖರ್ಚೈತಿ, ಮತ್ತು 1 ಎಕರೆ ಕಬ್ಬು ಹಚ್ಚಕ್ 30-40 ಸಾವಿರ ರೂಪಾಯಿ ಖರ್ಚು ಮಾಡೋ ಬದ್ಲಿ ಇದ 30 ಸಾವಿರ ರೂಪಾಯಿ ಇದಕ್ ಕಬ್ಬಿಗೆ ಹಚ್ಚಕ್ ಉಪಯೋಗ ಮಾಡ್ಲು. ಅಕಸ್ಮಾತ್ ಒಂದು ನಂಬರ್ ಹಚ್ಚಿದ್ರು ಒಮ್ಮೆ ಜಾಸ್ತಿ ಬಂತಂದ್ರೆ ಜಾಸ್ತಿ ಬರ್ತೈತಲ್ಲ ಅಂತ ಸಂಶಯ ಬಂದ್ರೆ ಏನ್ ಮಾಡ್ಬೇಕು? ಸಂಶಯ ಬಂದ್ರು ಕೆಡ್ತೈತಿ, ವಿಶ್ವಾಸ ಇರದೇ ಇದ್ರು ಕೆಡ್ತೈತಿ, ಭೂಮಿಯ ಗುಣ ಗೊತ್ತಿರದೇ ಇದ್ರು ಕೆಡ್ತೈತಿ. ಅದಕ್ಕ ಅಜ್ಞಶ್ಚ ಅಶ್ರದ್ಧಾದಾನಶ್ಚ ಸಂಶಯಾತ್ಮ ವಿನಶ್ಯ. ಇವು ಮೂರು ಗೊತ್ತಿರಬೇಕು ಒಬ್ಬ ವ್ಯಕ್ತಿಗೆ. ಮೊದಲ ಬೆಲೆ ಗೊತ್ತಿರಬೇಕು, ಎದುರದು ಜೀವನದ ಬೆಲೆ ಗೊತ್ತಿರಬೇಕು. ಮನುಷ್ಯ ಜೀವನದೊಳಗ ಅವನು ಸಫಲ ಆಗಬೇಕಾದ್ರ ಜೀವನದ ಬೆಲೆ, ದೇವ್ರೇನೊಂದು ಭಗವಂತ ಈ ದೇವನ ಕೊಟ್ಟಾನಲ್ಲ, ಇದ್ರ ಬಗ್ಗೆ ಅವನಿಗೆ ಇದ್ರ ಬೆಲೆ ಗೊತ್ತಿರ್ಬೇಕು. ಅವನಿಗೆ ಮೊದಲು ಎಷ್ಟು ಅದ್ಭುತವಾದ ಜೀವನ ಕೊಟ್ಟಾನಲ್ಲ ದೇವರು ನನಗ, ಎಷ್ಟು ಕಿಮ್ಮತ್ತಿನ ಜೀವನ ಕೊಟ್ಟಾನಲ್ಲ ದೇವರು ನನಗೆ, ಇದ್ರ ಬಗ್ಗೆ ಬೆಲೆ ಗೊತ್ತಿರಬೇಕು ಜೀವನದ ಬಗ್ಗೆ. ಸುಮ್ಮನೆ ಹಂಗ ವಿಚಾರ ಮಾಡ್ರಿ, ನಾವೆಲ್ಲ ಹೇಳ್ತೀವಲ್ಲ 84 ಲಕ್ಷ ಜೀವರಾಶಿಗಳದಾವ, ಅವೆಷ್ಟರ ಇರ್ಲಿ. ಅಂದ್ರ ನಮ್ಮ ಮನ್ಯಾಗ ಕೊಟ್ಟಿಗ್ಯಾಗ ಎಮ್ಮಿಕರ ಸೆಗಣಿ ಹಾಕಿದ್ರ ಸೆಗಣಿ ಒಳಗ ಹುಳ ಹುಟ್ಟ್ಯಾವ. ಇಲ್ಲಿ ಸೆಗಣಿ ಒಳಗ ಹುಳ ಹುಟ್ಟೈತಿ, ದೇವರು ನನಗ್ ಮನುಷ್ಯ ಆಗಿನೇ ಯಾಕೆ ಹುಟ್ಟಿಸ್ಯಾನ ಅನ್ನೋ ಪ್ರಶ್ನೆ ಬೇಕಲ್ಲ. ಅದು ನನ್ನ ಎದುರಿಗೆ ಸೆಗಣಿ ಒಳಗ ಹುಳ ಆಗಿ ಹುಟ್ಟೈತಿ, ನನಗ್ ದೇವರು ಮನುಷ್ಯ ಜನ್ಮವನ್ನೇ ಯಾಕೆ ಕೊಟ್ಟ? ಈಗ ನಿನ್ನ ಮನ್ಯಾಗ ನಿನ್ನ ಆಕಳ ಕರುವಿಗೆ ಮುಸ್ರಿ ನೀರು ಕುಡಿಸ್ತಿ, ನೀನು ಬೆಳಿಗ್ಗೆದ್ದು ಕಾಫಿ ಹಾರ್ಲಿಕ್ಸ್ ಮತ್ತೇನು ಕುಡಿತೀರಿ? ಕಾಫಿ ಕುಡಿತೀರಿ, ಹಾರ್ಲಿಕ್ಸ್ ಕುಡಿತೀರಿ, ಬೋರ್ನ್ವಿಟಾ ಕುಡಿತೀರಿ. ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ, ಕೊಟ್ಟಿಗೆಯೊಳಗೆ ಇರುವಿನ ಆಕಳಿಗೆ ಯಾಕೆ ಮುಸ್ರಿ ನೀರು ಕುಡಿಯೋದು ಬಂತು? ದೇವ್ರು ನನಗ್ ಬೋರ್ನ್ವಿಟಾ ಹಾರ್ಲಿಕ್ಸ್ ಕೊಟ್ಟಾನಲ್ಲ, ಯಾಕೆ ನನಗೆ ಈ ಸೌಭಾಗ್ಯ ಕೊಟ್ಟಾನ? ಇದು ಎಕ್ಸ್ಟ್ರಾ ಪ್ರಿವಿಲೈಸ್, ಒಂದು ಎಕ್ಸ್ಟ್ರಾ ಸೌಲಭ್ಯ ಕೊಟ್ಟಾನಿಲ್ಲ. ಅದಕ್ಕೆ ಯಾಕೆ ಮುಸ್ರಿ ನೀರು ಕುಡಿಯೋ ಬಂದೈತಿ? ನನಗೆ ಯಾಕೆ ಬೆಳಗ್ಗೆ ಕಾಫಿ ಹಾಲು ಕುಡಿಯೋದು ಕೊಟ್ಟಾನ ನನಗೆ ದೇವರು?
ಈಗ ಬೆಳಿಗ್ಗೆ ಎದ್ದು ನೀ ಡೈನಿಂಗ್ ಟೇಬಲ್ ಮೇಲೆ ಕುಂತಿ, ಡೈನಿಂಗ್ ಟೇಬಲ್ ಮೇಲೆ ಕುಂತಾಗ ನಿನಗ್ ಊಟಕ್ಕೆ ಇಡ್ಲಿ ತಗೊಂಡ್ ಬಂದಾರ, ಬಿಡಿಸಿ ದೋಸೆ ತಗೊಂಡ್ ಬಂದಾರ. ಅಲ್ಲಿ ನಾಯಿ ಬೊಗಳಾಕತ್ತಿತ್ತು ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಏನ್ ಮಾಡ್ತಾರಂತ, ತಾಯಿ ಒಣ ರೊಟ್ಟಿ ತಂದು ಹೋಗಿತ್ತಾಳ. ಅದಕ್ಕೆ ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ನನ್ನ ಎದುರಿಗೆ ಕುಂತ ನಾಯಿ ನಾನು ಎರಡು ಎಟ್ ಎ ಟೈಮ ಊಟ ಮಾಡಾಕತ್ತೀವಿ, ಅದಕ್ಕೆ ಯಾಕೆ ಒಣ ರೊಟ್ಟಿ ಅದಕ್ಕೆ ಬಿತ್ತು, ಬಿಸಿ ದೋಸೆ ಇಡ್ಲಿ ನನ್ಗ್ಯಾಕೆ ಕೊಟ್ಟಾನ ದೇವ್ರು ಅನ್ನೋದು ಒಂದ್ಸಲ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಇದು ಎಕ್ಸ್ಟ್ರಾ ವಿಶೇಷ ಸೌಲಭ್ಯ ನನಗ ಯಾಕೆ ಕೊಟ್ಟ ದೇವ್ರು ಅನ್ನೋದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈ ಒಂದು ಕಾಗಿ ಒಂದು ಒಣ ರೊಟ್ಟಿಗೆ ಎಷ್ಟು ಮಂದಿ ಮನಿ ಕಾ 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 ಅಂತ ಹೇಳಿ ಎಷ್ಟು ಮನಿ ಮೇಲೆ ಅಡ್ಡಾಡ್ತೈತೆ ಇಲ್ಲ. ಒಂದು ಒಣ ರೊಟ್ಟಿಗೆ ಅದು ಇಷ್ಟೆಲ್ಲ ಅಡ್ಡಾಡ್ತೈತಿ. ನನಗ್ ಯಾರು ಒಬ್ರು ಮನಿಗ್ ಬಂದು ನನಗೆ ಇನ್ವಿಟೇಷನ್ ಕೊಟ್ಟು ಪಾನಿಪುರಿ ತಿನ್ನಿಸ್ತಾರ, ವಡಾಪಾವ್ ತಿನ್ನಿಸ್ತಾರ, ಏನೇನ್ ಅವೆಲ್ಲ ಬರ್ತಾವಲ್ಲ, ಕರ್ಕೊಂಡೋಗಿ ಹೋಳಿಗೆ ಉಗ್ಗಿ ಊಟ ಮಾಡಿಸ್ತಾರ. ಅದಕ್ಕೆ ಹೋದ್ರ ಕಲ್ಲು ಒಗಿತಾರ. ನನಗ್ ಕರೆದು ಉಣಿಸುವ ಸೌಭಾಗ್ಯ ಕೊಟ್ಟಾನಲ್ಲ, ಯಾಕೆ ಕೊಟ್ಟ ದೇವ್ರಿದು? ಇದು ಗೊತ್ತಿತ್ತು ನೀನು ತಿಳುವಳಿಕೆಯಷ್ಟ, ಅಕಸ್ಮಾತ್ ಇದು ನಿನಗ್ ಗೊತ್ತಿಲ್ಲ ಅಂದ್ರೆ ನೀನು ಅಜ್ಞಾ. ಗೊತ್ತಿರ್ಬೇಕು ಮನುಷ್ಯನಿಗೆ ಜೀವನದ ಬೆಲೆ. ಬರೇ ಜೀವನದೊಳಗೆ ತಪ್ಪು ಮಾಡ್ಕೊಂತ ಹೋಗೋದಲ್ಲ. ಯಾಕಿಷ್ಟು ನಿಜಗುಂಡ್ರು ಪ್ರಶ್ನೆ ಮಾಡ್ತಾರ, ಎಷ್ಟು ದುರಿತಗಳನ್ನು ಮಾಡಾಕತ್ತೀಯಲ್ಲಪ್ಪ, ಯಾವ ಬಲದಿಂದ ಮಾಡಾಕತ್ತೀನಿ ಇದನ್ನ? ಆವ ಬಲವಿಡಿದ ಕೀಳ ದುರಿತವನೆಸಗು. ಎಷ್ಟು ತಪ್ಪು ಮಾಡಾಕತ್ತೀಯಲ್ಲೋ. ಒಂದ್ ಏನ್ ಅವ್ರು ಚಿತ್ರಗುಪ್ತರು ಅವರೆಲ್ಲ ನಿಮ್ದೇನು ಸ್ನೇಹಿತರದಾರ ಅಥವಾ ಸ್ವಲ್ಪ ಬ್ರೈಬ್ ಮಾಡಿದ್ರೆ ನಡೀತೈತೆ, ಅವ್ರಿಗೆ ಎಲ್ಲಾ ಹಿಸಾ ಬಿಡ್ತಾರ ನಿಂದ ಅಂತಾರ ಅವ್ರು. ಒಬ್ಬನ ಯಾರೋ 15 ವರ್ಷ ಜೈಲ್ನಾಗ ಇದ್ನಂತ, ಒಬ್ರ ಆಫೀಸರ್ ಹೋದ್ರಂತ ಜೈಲ್. ಎಷ್ಟು ವರ್ಷ ಆತಪ್ಪ ಇಲ್ಲಿದ್ದ? ಒಂದು 15 ವರ್ಷ ಆತ ಸರ್. ಅಲ್ಲೋ 15 ವರ್ಷ ನಿಮ್ ಜೈಲ್ನಾಗ ಇದೆಯಾ? ಹೌದು ಸರ್, 15 ವರ್ಷ ಆತ ಇಲ್ಲೇ ಇದ್. ಮತ್ತ ನಿಮ್ಮ ಅಪ್ಪ, ನಿಮ್ಮವ್ವ, ನಿಮ್ಮ ಅಣ್ಣ ತಮ್ಮವ್ರ ನೆನಪೇನು ಬರುದಿಲ್ಲ? ಬರುದಿಲ್ಲ ಸರ್ ಅಂತ. ಯಾಕ? ಅವ್ರ ಹೊಸರು ಇಲ್ಲೇ ಇದೀವ್ರಿ, ನಮ್ ಫ್ಯಾಮಿಲಿನೇ ಇಲ್ಲೇ ಐತಿ. ಟೋಟಲ್ ನಮ್ ಟೋಟಲ್ ಫ್ಯಾಮಿಲಿ ಇಲ್ಲೇ, ನಮ್ದು ಮನಿಗಿನಿ ಎಲ್ಲ ತೆಗೆದ್ಬಿಟ್ಟಿವಿ. ಈಗ ಇದು ಪರ್ಮನೆಂಟ್ ಹೌಸ ಮಾಡ್ಕೊಂಡ್ಬಿಟ್ಟಿವಿ ನಾವು. ಆವ ಬಲವಿಡಿದ ಕಿಡ ದುಡಿತವೆನಸದು. ಏನು ಬಲ ಐತೆ ಅಂತ ನೀನು ತಪ್ಪು ಮಾಡಾಕತ್ತೀಯಪ್ಪ ಜೀವನದೊಳಗೆ. ಸ್ವಲ್ಪ ಇದ್ರ ಬಗ್ಗೆ, ಇದ್ರ ಬೆಲೆ ಗೊತ್ತಿರ್ಬೇಕು ನಿನಗ. ಒಬ್ರೊಂದು ಕತಿ ಹೇಳಿದ್ರೆ ಬಾಳ ಚಂದ ಐತಿ. ಕತಿ ಕೇಳುವಂಗೈತಿ, ಸ್ವಲ್ಪ ಹಿಂದಿ ಬಂದ್ರೆ ಗೊತ್ತಾಗ್ತೈತಿ. कथी, एक बुढ़िया थी, वो बचपन में मर गई. ತಿಳಿತಾ? एक बुढ़िया थी, वो बचपन में मर गई. अगर वो बुढ़िया हो गई तो बचपन में मरने का सवाल नहीं उठता. ಒಂದು ಮುದಿಕಿತ್ತು, ಸಣ್ಣಕ್ಕಿರೋದ್ರಾಗೆ ಸತ್ತಿತ್ತಂತ. ಕನ್ನಡದಾಗ ಹೇಳ್ಬಿಡ್ತೀನಿ ಅಂದ್ರೆ ಬರಪಡಿತೀವಿ. ಒಂದು ಮುದಿಕಿತ್ತು, ಸಣ್ಣಕ್ಕಿರೋದ್ರಾಗ ಸತ್ತಿತ್ತು. ಮತ್ತದು ಸಣ್ಣಕ್ಕಿರೋದ್ರಾಗ ಸತ್ತಿತ್ತು ಅಂದ್ರೆ ಮುದಿಕ್ ಹೆಂಗಾತ? ಅದು ಮುದಿಕ್ ಆಗೈತಿ ಅಂದ್ರ ಸಣ್ಣಕ್ಕಿರೋದ್ರಾಗ ಸತ್ತಿಲ್ಲ ಅಂತ ಅರ್ಥ. ಮುದಿಕಿತ್ತು, ಸಣ್ಣಕ್ಕಿರೋದ್ರಾಗ ಸತ್ತಿತ್ತು. ಇದರ ಅರ್ಥ ಏನು ಅಂದ್ರ, ಆಗಿದ್ದೇನೋ ಮುದಿಕಿ ದೇಹಕ್ಕೆ ವಯಸ್ಸಾಗೈತಿ, ಜೀವನದ ಬೆಲೆ ಗೊತ್ತಾಗಿದ್ದು ವಯಸ್ಸಾದ್ಮೇಲಲ್ಲ. ನಿಜವಾದ ಆಯುಷ್ಯ ಕೌಂಟ್ ಆಗುದ್ದು ಯಾವಾಗಂದ್ರ ನೀ ಎಷ್ಟು ವರ್ಷ ಬದುಕಿ ಅಂತಲ್ಲ, ದೇವ್ರು ನನಗೆ ಯಾಕೆ ಜನ್ಮ ಕೊಟ್ಟ ಅನ್ನೋ ಅರಿವು ನಿನ್ನ ತಿಳಿಯೊಳಗೆ ಬರ್ತೈತಲ್ಲ, ಅದು ನಿಜವಾದ ಆಯುಷ್ಯ ಕೌಂಟ್ ಆಗ್ತದೆ. ಅವಾಗ ನಿನ್ನ ಆಯುಷ್ಯ. ದಿ 2 ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಇನ್ ಯುವರ್ ಲೈಫ್. ಮಾರ್ಕ್ ಟ್ವೇನ್ ಅಂತ ಹೇಳಿ ಒಬ್ಬ ಚಿಂತಕ ಬರೀತಾನೆ. ದಿ 2 ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಇನ್ ಯುವರ್ ಲೈಫ್ ಆರ್, the first is the day when you are born, and second is the day when you find out why. ನಿನ್ನ ಜೀವನದೊಳಗೆ ಎರಡೇ ಎರಡು, ಇಡೀ ಆಯುಷ್ಯದೊಳಗೆ ಎರಡೇ ಎರಡು ಪ್ರಮುಖ ದಿನಗಳು. ಒಂದನೇ ಪ್ರಮುಖ ದಿನ ಅಂತಂದ್ರ ನಿನ್ನ ತಾಯಿಯ ಗರ್ಭದಿಂದ ನೀನು ಭೂಮಿಗೆ ಬಂದಿದ್ದು, ಬರ್ತ್ಡೇ ಆಚರಣೆ ಮಾಡ್ಕೊಂತೀಯಲ್ಲ, ಅದು ಬಹಳ ವಿಶೇಷ ದಿನ. ಇನ್ನೊಂದು ಅತ್ಯಂತ ವಿಶೇಷ ದಿನ ಅಂದ್ರ, ಭೂಮಿಗೆ ಬಂದ ಮೇಲೆ ದೇವ್ರು ನನಗೆ ಯಾಕೆ ಒಳ್ಳೆಯ ಮನುಷ್ಯ ಜನ್ಮ ಕೊಟ್ಟ ಅಂತ ಯಾವಾಗ ನಿನ್ನ ತಲೆಗೆ ಪಟ್ಟ ಅಂತ ಹೊಳಿತೈತಲ್ಲ, ಆ ದಿವಸ ನಿನ್ನ ಎರಡನೆಯ ಹುಟ್ಟು, ಅದು ನಿಜವಾದ ಹುಟ್ಟು ಅಂತ ಕರೀತಾರ. ಇದು ಗೊತ್ತಿಲ್ಲ ಅಂದ್ರೆ ನೀ ಅಜ್ಞ, ತಿಳುವಳಿಕೆ ಇಲ್ದವ.
ದೇವ್ರು ಇಷ್ಟೊಂದು ಚಲೋ ಜೀವನ ಕೊಟ್ಟನಲ್ಲ, ಇದನ್ನೇನು ಮಾಡಬೇಕು? ಗೊತ್ತಿಲ್ಲ ಅಂದ್ರೆ ನೀ ಅಜ್ಞ, ತಿಳುವಳಿಕೆ ಇಲ್ದವ ಅಂತ. ಮೊದಲನೇದ್ದೇನಿರ್ಬೇಕು? ಜೀವನದ ಬಗ್ಗೆ ಬೆಲೆ ಗೊತ್ತಿರಬೇಕು. ಎರಡನೇದ್ದು ಶ್ರದ್ಧಾ ಇರ್ಬೇಕು ಮನುಷ್ಯ. ಮತ್ತೆ ಎಲ್ಲಾನು ಕಲ್ತ ಬದುಕ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ರಿ. ನಾ ಕಲ್ತ ತಿಳ್ಕೊಂತೀನಂದ್ರೆ ಆಗ್ತೈತೆ ಜೀವನದೊಳಗ. ಎಲ್ಲವೂ ಕಲಿತು ತಿಳ್ಕೊಳ್ಳಿಕ್ ಆಗುದಿಲ್ಲ. ಒಂದಿಷ್ಟು ಶ್ರದ್ಧೆ ಬೇಕಾಗ್ತೈತಿ. ಈಗ ಸ್ವಿಮ್ಮಿಂಗ್ ಐತಿ, ನೀವು ಹೋಗಿ ಕಂಪ್ಯೂಟರ್ ಇಟ್ಟ ಕ್ಲಾಸ್ನೊಳಗ ಆಡಿಯೋ ವಿಜುವಲ್ ಹಾಲ್ನೊಳಗೆ ತೋರಿಸ್ರಿ ಮಕ್ಕಳಿಗೆ, ಇದು ಸ್ವಿಮ್ಮಿಂಗು, ಹೆಂಗ್ ಕೈ ಬಡಿಬೇಕು, ಹೆಂಗ್ ಕಾಲ್ ಬಡಿಬೇಕು ಕಲಿತಾವನ್ ಮಕ್ಳು. ಏನ್ರ ನೀರಿನ ಆಳ ಕೇಳಿದ್ರು ಒಮ್ಮೆ ಸ್ವಿಮ್ಮಿಂಗ್ ಕಲಿತೀನಿ ಅನ್ನುವ ಶ್ರದ್ಧೆ ಬೇಕು. ಈಸ್ ಕಲಿತೀನಿ ಅಂತ ನೀರಾಗ ಬಿದ್ದರೆ ನನಗೆ ಈಸ್ ಬರ್ತೈತಿ ಅಂತ ಶ್ರದ್ಧೆ ಇದ್ರೆ ಬರ್ತೈತಿ, ಅದು ಅಷ್ಟೇ. ಈ ಮಕ್ಕಳಿಗೆ ತಾಯಿ ಅಂದ್ರೆ ಅಡಿಗೆ ಕಲಿಸ್ತೀರಿ. ಈ ಅಡಿಗೆ ಮಾಡಕ್ ಹೋದ್ರೆ ಕೈ ಸುಟ್ಕೊಂತಾವ್ ಮಕ್ಳಂತ ಬಿಟ್ರೆ ರೊಟ್ಟಿ ಮಾಡಕ್ ಬರ್ತೈತೇನೆ ಅಂತ. ಕೈ ಸುಟ್ಕೊಂಡ ಮೇಲೆ ಅಡಿಗೆ ಮಾಡೋದು ಬರ್ತೈತಿ ಅಂತ ಶ್ರದ್ಧಾ ಬೇಕಾದಕ್ಕಷ್ಟೇ, ಗೊತ್ತಿರ್ಬೇಕಾಗ್ತೈತಿ. ಇದು ಗೊತ್ತಿಲ್ಲ. ಎಷ್ಟು ಹಿಂದ ಶ್ರದ್ಧಾ, ವಿಶ್ವಾಸದ ಮ್ಯಾಲ ಜೀವನ. ಈಗ ಒಂದು ಮನೆಯಿಂದ ಒಂದು ತಾಯಿ ಇನ್ನೊಂದು ಮನೆ ಮದುವೆ ಆಗಿ ಬರ್ತಾರೆ. ಮನಿ ಚಾವಿ ಕೊಡ್ತಾರ ಆಕಿಗೆ, ನೀ ಮನಿ ಯಜಮಾಂತಿ ಅಂತ. ಯಾವುದೋ ಕುಟುಂಬದಲ್ಲಿ ಹುಟ್ಟಾಳ, ಈ ಮನಿಗ್ ಬಂದ ಮೇಲೆ ಆಕೆ ಕೈಯಾಗಿ ಚಾವಿ ಕೊಟ್ಟು, ನೀ ನಮ್ಮ ಮನಿ ಯಜಮಾನ್ಯವ, ನಮ್ಮ ಕುಟುಂಬದ ಗೌರವ ನಿನ್ನ ಕೈಯಾಗೈತೆ ಅಂತ ಆಕೆಗೆ ಚಾವಿ ಕೊಡ್ತಾರ. ನಂಬಿಕೆ, ಇದು ಶ್ರದ್ಧೆ. ಶ್ರದ್ಧೆ ಎಷ್ಟು ಕೆಲಸ ಮಾಡ್ತೈತಲ್ಲ. ಅವ್ರ ಮನಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಪುತ್ರ ಗೊತ್ತಿಲ್ಲ, ಅವ್ರು ಯಾರಂತ ಗೊತ್ತಿಲ್ಲ, ಯಾವುದೋ ಊರಿನಿಂದ ಬಂದು ನಮ್ಮ ಮನೆಗೆ ಬಂದ ಮೇಲೆ ಇಡೀ ಮನೆತನದ ಚಾವಿ ಆಕಿ ಕೈಯಾಗ ಕೊಟ್ಟು, ನೀ ನಮ್ಮ ಮನೆತನದ ಗೌರವ ಅನ್ನುವ ಶಬ್ದ ಬಳಸಬೇಕಾದ್ರ ನಂಬಿಕೆ ಎಷ್ಟು ಆಕೆ. ಈಗ ಹಳ್ಳಿಯಾಗ ಹಿಂದಕ್ಕೆ ಸಾಲಿತ್ತು. ರೈತರು ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಮಕ್ಕಳಿಗೆ ಸಾಲಿ ಕಲ್ಸಕ್ ಹೋಗ್ತಿದ್ರು. ಅವ್ರು ಸಾಲಿ ಕಲ್ತಿರ್ಲಿಲ್ಲ. ಹೋಗಿ ಸರ್ಗೆ ಹೇಳಿ, ಪಾಪ ಅಪ್ಪ ಸುಮ್ನೆ ಒಂದು ಹರಕ್ ಬನಿನ, ಒಂದ್ ಹರಕ್ ದೋತರ ಹಾಕೊಂಡು ಸಾಲಿ ಪ್ರೈಮರಿ ಸ್ಕೂಲ್ ಟೀಚರ್ ಹೋಗಿ ಕೈ ಮುಗಿದು ಏನಂತಿದ್ದ, ಯಪ್ಪ ನಾನಂತೂ ಸಾಲಿ ಕಲ್ತಿಲ್ಲ, ಇವ ನನ್ನ ಮಗ ಅಲ್ಲ, ನಿನ್ನ ಮಗ, ಇವನಿಗೆ ಕಲಸು. ಎಷ್ಟು ವಿಶ್ವಾಸ ಅಲ್ಲ ಇದು. ಯಪ್ಪ ಇವ ನನ್ನ ಮಗ ಅಲ್ಲ, ನಿನ್ನ ಮಗ, ನಿನ್ನ ಹೊಟ್ಟೆ ನಿನಗೂ ಒಬ್ಬ ಮಗ ಅದಾನ, ಇವನು ಒಬ್ಬ ಮಗ, ನಿನ್ನ ಮಗ ನಿನಗ ಹೊಟ್ಟೆಯಾಗ ಹುಟ್ಟಿದ ಮಗ ಆದ್ರ ಇವ ನಿನಗ್ ಹೊಟ್ಟಿ ತುಂಬಿಸುವ ಮಗ, ಇವ ಇದ್ರ ನಿನಗ್ ಹೊಟ್ಟಿ ತುಂಬತೈತಿ, ಇವನಿಗೆ ಕಲಸು ಅನ್ನುವ ಶ್ರದ್ಧೆ ಅಲ್ಲ ಇದೆಲ್ಲ. ಹಿಂದಕ್ಕೆಲ್ಲ ನೋಡ್ರಿ ನೀವು, ಮಗನಿಗೆ ಅಪ್ಪ ಹೇಳ್ತಿದ್ದ, ಏನ್ ಹೇಳ್ತಿದ್ದ, ಇಂಥವ್ರ ಹತ್ರ ಹೋಗಿ ರೊಕ್ಕ ಇಸ್ಕೊಂಡ್ ಬಾ ಅಂತ ಹೇಳ್ತಿದ್ದ. ಇವ್ರ ಹತ್ರ ಹೋಗಿ ರೊಕ್ಕ ಇಸ್ಕೊಂಬ. ಅಲ್ಲವ ಹಿಂಗ್ ಹೇಳಿದ್ರೆ ಕೊಡ್ತಾರೇನಪ್ಪ ಅಂತ, ನನ್ನ ಹೆಸರು ಹೇಳಿ ಕೊಡ್ತಾನವ ಅಂತ. ಅಂದ್ರೆ ಬರೇ ನಾಲಿಗೆ ನುಡಿತಿತ್ತು, ನಾಲ್ಗಿ ಮ್ಯಾಲ ರೊಕ್ಕ ಕೊಡ್ತಿದ್ರಿ. ಈಗೆಲ್ಲ ಪೂರಾ ಸಬ್ ರಿಜಿಸ್ಟರ್ನ್ಯಾಗ ಬ್ಲಾಂಕ್ ಚೆಕ್ ಬರೆದು ಇಟ್ಕೊಂಡ್ರು ಕಷ್ಟ ಐತಿ. ಒಬ್ಬ ರಾತ್ರಿ 12 ಗಂಟೆಗೆ ಅಡ್ಡಾಡ್ತಿದ್ನಂತ ಮನ್ಯಾಗ. ಅದು ಹೆಂಡತಿಗೆ ಎಚ್ಚರಾತ, ಯಾಕೆ 12 ಗಂಟೆಗೆ ಎದ್ದು ಇಷ್ಟು ಟೆನ್ಷನ್ ತಗೊಂಡು ಅಡ್ಡಾಡಕತ್ತಿ ಅಂತ. ಅವಾಗ ಅವ ಹೇಳ್ದ, ಇಲ್ಲ ಮಕ್ಕಳ ಮನೆ ಅವನ ಕಡೆ ಸಾಲ ಇಸ್ಕೊಂಡಿನಿ, ನಾಳೆ ಲಾಸ್ಟ್ ಡೇಟ್ ಐತಿ ಚೆಕ್ ಬರೆದು ಕೊಟ್ಟಿದ್ದು, ನಾಳೆ ಕೊಡ್ಲಿಲ್ಲ ಅಂದ್ರೆ ಮನೆಗೆ ನೀ ಎಲ್ಲ ಹರಾಜಾಗಿ ಹೋಗ್ತೈತಿ, ಟೆನ್ಷನ್ ಆಗೈತಿ ನನಗೆ. ಇಷ್ಟ ಹೌದಲ್ಲ ಅಂದ್ಲ. 12 ಗಂಟೆಗೆ ಹೋಗಿ ಬೆಲ್ ಹೊಡೆದ್ವಿ. ಅವ ಎದ್ದು ಬಂದ, ಇಲ್ಲ ಮತ್ತ ನಮ್ಮ ಯಜಮಾನ್ರು ನಿಮಗೇನ ನಾಳೆ ಕಡೆ ಡೇಟ್ ಐತೆ ಅಂತಲ್ಲ ರೊಕ್ಕ ಕೊಟ್ಟಿದ್ದು, ಅವ್ರು ಟೆನ್ಷನ್ ಮಾಡ್ಕೊಂಡು ಅಡ್ಡಾಡಕತ್ತಾರ, ನಮಗಂತೂ ಕೊಡಕ್ ಆಗುದಿಲ್ಲ. ಅಕಸ್ಮಾತ್ ನೀ ಇದ್ರ ಮ್ಯಾಲ ಏನಾರ ಮಾಡಿದ್ರ ನಿಮ್ ಮನೆ ಮುಂದೆ ನಾವು ಗೊತ್ತಾತ ಅದನ್ನ ಮಾಡ್ತೀವಿ ನೋಡ್. ತಗೊಂಡ್ ಬಂದು ಬಾಟಲ್ ತಗೊಂಡ್ ಬರ್ತೀವಿ ಪಾಯ್ಸನ್. ಇಷ್ಟ ಹೇಳಿ ಬಂದ್ಲಕ್ಕಿ. ಅವಾಗ ಅವ್ರ ಮನಿ ಲೈಟ್ ಹತ್ತ. ಇವ ಅಂದ, ಕೇಳಲಿ ಹೆಣತಿ ಗಂಡ, ಯಾಕಂದ, ಇನ್ನು ನೀ ಮಕ್ಕಳು ಅವ ಅಡ್ಡಾಡ್ತಾನ, ನೀ ಮಕ್ಕಳು ಆರಾಮಿ, ನಿಂದಿ ಟೆನ್ಷನ್ ತಗೋಬೇಡಿ, ಅವ ಅಡ್ಡಾಡ್ತಾನ ನೋಡಿ. ದಿವಸ 12ಕ್ಕೆ ಅವ್ರ ಮನಿ ಲೈಟ್ ಹಾಕ್ತೀವಿ. ಶ್ರದ್ಧಾ. ಅದಕ್ಕೆ ಮನುಷ್ಯಾಗ ಏನಿರ್ಬೇಕು ಅಂದ್ರೆ ಮೊದಲು ತನ್ನ ಮೇಲೆ ತನಗ್ ಶ್ರದ್ಧಾ ಇರ್ಬೇಕು. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಎಡಕ್ಕೆ ಕೇಳು ಬಲಕ್ಕೆ ಕೇಳು. ಅಲ್ಲ ಎದ್ರಲ್ಲ ನೀ ಎಡಕ್ಕೆ ಕೇಳೋದು ಬಲಕ್ಕೆ ಕೇಳೋದು, ಹೇಳೈತ್ರಿ ಏನ್ ಮಾಡೋದು.
ಎಡಕ್ಕೆ ಎದ್ರ ಚಲೋ ಆಗ್ತೈತೋ ಬಲಕ್ಕೆ ಎದ್ರ ಚಲೋ. ಎದ್ರ ನೀ ಯಾವಾಗಾರ ಒಂದಪ್ಪ ಏಳದೇ ಇದ್ರಿ ಏನ್ ಮಾಡಲ್ಲ. ಏನ್ ರವಿವಾರ ಚಲೋನೋ ಏನ್ ಗುರುವಾರ ಚಲೋನೋ, ಯಾವ ವಾರ ಚಲೋ ಇದಕ್ಕ? ಏನ್ ಬೆಕ್ಕಟ್ಟು ಬಂತು ನರಿ ಅಡ್ಡ ಬಂತು? ಏನು ಮನುಷ್ಯಂದು ತನ್ನ ಮ್ಯಾಲ ತನಗ ಶ್ರದ್ಧಾ ಇರ್ಬೇಕು. ಮೊದಲು ಒಂದು ಬೀಜ ಐತೆ, ಅದಕ್ಕೇನು ಗೊತ್ತಿಲ್ಲ ವಾರ ತಿಥಿ ನಕ್ಷತ್ರ. ಈಗ ನೀವು ಹೊಲ್ದಾಗ ಕಬ್ಬು ಹಚ್ಚಿ ಬರ್ತಿರಲ್ಲ, ಏನು ಶನಿವಾರ ಚಲೋ ವಾರ ಇಲ್ಲ ಬೆಳಿಬಾರ್ದು, ರಾವು ಕಾಲದಾಗ ಬೆಳಿಬಾರ್ದು ಅಂತ ಏನ್ರ ಕಬ್ಬು ಬೆಳೆದು ಬಿಟ್ಟೈತೇನು? ಅಥವಾ ಮಾವಿನ ಗಿಡ ಹಚ್ಚಿರ್ತೇವೆ, ದಕ್ಷಿಣ ದಿಕ್ಕು ಚಲೋ ಇಲ್ಲ ಪಶ್ಚಿಮ ದಿಕ್ಕು ಚಲೋ ಇಲ್ಲ ಅಂತ ಹಣ್ಣು ಬಿಡೋದು ಬಿಟ್ಟೈತೇನು? ಅಂದ್ರೆ ಸೃಷ್ಟಿಯೇ ದಶ ದಿಕ್ಕುಗಳಿಗೆ ಮೈಚಾಚಿ ಬೆಳೆಯುವಾಗ ಮನುಷ್ಯ ನಿನಗೆ ಯಾಕೆ ವಿಘ್ನಗಳು ಅಂತ? ನೀನೂ ಸೃಷ್ಟಿಯ ಶಿಶುವಲ್ಲ, ಮೈಚಾಚಿ ದಶ ದಿಕ್ಕುಗಳಿಗೆ ಬೆಳೆಯುವುದನ್ನು ಕಲಿಬೇಕು ಮನುಷ್ಯ. ಅದು ಸಫಲತೆಯ ಮೊದಲ ಸಾಧನ. ಇದು ಶ್ರದ್ಧಾ ಇರ್ಬೇಕಾಗ್ತೈತಿ. ವಾರವನ್ನು ನಂಬಿದ್ದೆ ನೋಡಬಾರ್ದು ಅಂತಲ್ಲ ನಾ ಹೇಳೋದು, ಪೂರಾ ಅದನ್ನ ಮಾಡಬಾರ್ದಂತ. ನನ್ನ ಮ್ಯಾಲ ನನಗೆ ಶ್ರದ್ಧಾ ಇರ್ಬೇಕು. ನಮಗ್ ಏನಿರ್ತೈತಿ, ನಮ್ಮ ಮ್ಯಾಲ ಶ್ರದ್ಧಾ ಇರೋದಿಲ್ಲ. ಮಂದಿ ಕ್ಯಾಕ ಹೆಂಗೆ ಲೋಕ, ಮಂದಿ ಚಂದ್ರಂದ್ರ ನಾವು ಚಂದ ಅದೀವಿ ಅಂತ, ಮಂದಿ ಚಲೋ ಕಾಣಂಗಿಲ್ಲ ಅಂದ್ರೆ ಯಾಕ ಚಲೋ ಕಾಣುವಲ್ಲ ನಾ ಇವತ್ತು ಅಂದ್ರ ನಮ್ಮದು ಇರುವಿಕೆ ಮಂದಿ ಕೈಯಾಗ ಐತಿ ನಮ್ ರಿಮೋಟ್ ಕಂಟ್ರೋಲ್. ನೀ ಶಾಣೆ ಅಂದ್ರು ನಾ ಶಾಣೆ, ಅವ್ರ ದಡ್ಡ ಅಂದ್ರು ದಡ್ಡ. ಕ್ಯಾಕ ಹೆಂಗೆ ಲೋಕ ಮನ್ ಕಾ ಬಹುತ್ ಬಡ ರೋಗ ಅಂತ ಮಂದಿ ಏನಂತಾರ. ನಾವ್ ಅನ್ನೋದಿಲ್ಲ ಹಳ್ಳಿ ಭಾಷೆ ಒಳಗೆ ಏನಂತೀವಿ, 4 ಮಂದಿ ಏನಂತಾರ ಅನ್ನೋದಿಲ್ಲ ಈ ಶಬ್ದ. 4 ಮಂದಿ ಏನಂದಾರ ಅಲ್ಲಿ ನನಗೆ ಹೇಳ್ರಿ, ಅವ್ರು 4 ಮಂದಿ ಯಾರಾದ್ರೂ ಹುಡ್ಕೊಂಡು ಹೆಸರ ಕೊಡ್ರಿ ಅವ್ರು ಸ್ವಲ್ಪ. 4 ಮಂದಿ ಏನಂದಾರ, 4 ಮಂದಿ ಮಗ್ಲಿದ್ದಾಗ ನೀನು 2 ಎತ್ಕೊಂಡ್ರ ನೀ ಗೆದ್ದೆ ಅಂತ, 4 ಮಂದಿ ಹೊತ್ಕೊಂಡ್ರೆ ತೀರ್ಕೊಂಡೆ ಅಂತ ಅಷ್ಟ. ಅವ್ರ 4 ಮಂದಿ ಯಾವಾಗ ನಿನಗೆ ಹೇಳಾಕ್ ಬರ್ತಾರ, ಕೇಳಾಕ್ ನಿಂದೇನು ಇವ್ರದೇ ಇರೋದು ಇಲ್ಲ. ಅವಾಗ ಒಂದು ಕಪ್ಪಿತ್ತು, ಒಂದು ಕಪ್ಪಿ. ಈ ಒಂದು ಗುಡಿ ಇತ್ತು, ಕಪ್ಪಿಗಳದೊಂದು ಕಾಂಪಿಟೇಷನ್ ನಡೆದಿತ್ತಂತ. ಆ ಕಪ್ಪಿಗಳು ಏನ್ ಮಾಡ್ತಿದ್ವು ಅಂದ್ರ ಈ ಗೋಪುರ ಹತ್ತು ಕಾಂಪಿಟೇಷನ್ ಇತ್ತು. ಒಂದು ಕಪ್ಪಿ ಹಿಂಗ ಹತ್ತಕ್ ಹೋಗ್ತಿತ್ತು, ಉಳಿದ ಕಪ್ಪಿಗಳೇನಿದ್ದು ಅಲ್ಲ ಅವ್ ಹೇಳ್ತೇ ನಿನ್ ಕಡೆಯಿಂದ ಏನ್ ಹತ್ತಕ್ ಆಗ್ತಿತ್ತು, ನಾನು ಆಗಲೇ ಜಾರ್ಕೊಂಡು ಬಿದ್ದೀನಿ ಅಂತ ಹೇಳ್ತಿತ್ತ. ಮತ್ತೊಂದು ಕಪ್ಪಿ ಹತ್ತಿತ್ತು, ಅದು ಇಲ್ಲಿಂದ ಉಳಿದ ಕಪ್ಪಿಗಳು ಈಗ ಆಗಲೇ ಅವ್ ಜಾರ್ಕೊಂಡು ಬಿದ್ದಿಲ್ಲ, ತಾನು ಹತ್ತಕ್ ಹೋಗ್ಯಾನ. ಒಂದು ಕಪ್ಪಿ ಹತ್ತಿತ್ತು, ಹತ್ತಿ 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 ಹೋಗಿ ಕಳಸ ಮುಟ್ಟತದ, ಮುಟ್ಟಿ ಇಳಿದು ಬಂತ. ಅವಾಗ ಉಳಿದ ಕಪ್ಪಿಗಳಿಗೆಲ್ಲ ಆಶ್ಚರ್ಯ ಆತ, ನಾವೆಲ್ಲ ಇಷ್ಟ ಹೋಗೋದ್ರಾಗ ಜಾರ್ಕೊಂಡ್ ಬಿದ್ದೀವಿ, ಇದು ಹೆಂಗ್ ಹತ್ತಂತ ಅಷ್ಟು ಕಪ್ಪಿ ಬಂದು ಕೇಳ್ದು ಅದ, ನೀ ಹೆಂಗ್ ಹತ್ತಿದಿ ಅಂತ. ಅದು ಅಂತೂ ಏನಂದ್ರಿ ಅಂತದು, ಅಲ್ಲ ಎಲ್ಲರೂ ಜಾರ್ಕೊಂಡ್ ಬಿದ್ದೀವಿ, ನೀ ಹೆಂಗ್ ಇಷ್ಟ ಎತ್ತರದ ಗೋಪುರ ಹತ್ತದಿ, ಏನಂದ್ರಿ ನೀವೇನಂತ್ರಿ ಕಿವಿನ ಕೇಳುವಲ್ ನನಗಂತದ. ಅಂದ್ರ ಒಬ್ಬ ಮನುಷ್ಯ ಯಾವಾಗ ಅದಕ್ಕೊಂದು ಸನ್ಮಾನ ಸಮಾರಂಭ ಬಿಟ್ರು, ಅವಾಗ ಹೇಳ್ತದ, ನನಗೇನು ಕಿವಿ ಕೇಳೋದಿಲ್ಲ ಅಂತಿಲ್ಲ, ಮಸ್ತ್ ಕೇಳ್ತಾವ. ಆದ್ರ ಮನುಷ್ಯ ಸಾಧನೆಯ ಶಿಖರ ಮುಟ್ಟಬೇಕಾದ್ರ ಮಂದಿ ಮಾತಿಗೆ ಯಾವಾಗ ಕಿವಿ ಕಿವುಡಾಗ್ತಾನ ಅವ ಮಾತ್ರ ಶಿಖರ ಮುಟ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳ. ಮಂದಿ ಮಾತಿಗೆ ಕಿವಿ ಕೊಡಬಾರ್ದು. ಯಾಕಂದ್ರ ನೀವು ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚೋದ್ ಕಷ್ಟ ಐತಿ. ಮತ್ ಬಾಯಾಗಿ ಬಿದ್ದವ್ರು ಬದುಕ್ತಾರ, ಊರ್ ಮುಂದಿನ ಬಾಯಾಗಿ ಬಿದ್ದವ್ರು ಬದುಕ್ತಾರ. ಊರ್ ಮಂದಿ ಬಾವಿಯೊಳಗ್ ಬಿದ್ದವ್ರು ಬದುಕ್ತಾರ, ಊರ್ ಮಂದಿ ಬಾಯಾಗಿ ಬಿದ್ದವ್ರು ಬದುಕೋದು ಬಹಳ ಕಷ್ಟ ಐತಿ. ಅದಕ್ಕೆ ಮನುಷ್ಯ ಮಂದಿಗೆ ನಂಬಿ ಬದುಕೋದಲ್ಲ, ನನ್ನ ಮೇಲೆ ನನಗೆ ಶ್ರದ್ಧಾ ಇರಬೇಕು. ಶ್ರದ್ಧೆ ಎಲ್ಲಿರ್ಬೇಕು, ನನ್ನೊಳಗೆ ನನಗೆ ವಿಶ್ವಾಸ ಇರಬೇಕು, ಐ ಕ್ಯಾನ್ ಡೂ ದಿಸ್. ಎರಡನೇದ್ದು, ನನ್ನ ಇಂದ್ರಿಯಗಳ ಮೇಲೆ ನನಗೆ ಶ್ರದ್ಧೆ ಇರಬೇಕು. ನನ್ನ ಕಣ್ಣ, ಕಿವಿ, ಕೈಯ, ಕಾಲ ನಾನು ಸಮರ್ಥನದೀನಿ ಅಂತ ಗೊತ್ತಿರಬೇಕು. ಈಗ ಶರಣರು ಕಲ್ಯಾಣ ಕಟ್ಟಿದ್ರು, ಎದರಿಂದ ಕಟ್ಟಿದ್ರೆ ಹೇಳ್ರಿ? ಏನ್ ಮಾರ್ಬಲ್ ತಂದಿದ್ರನ್ ರಾಜಸ್ಥಾನಕ್ಕೆ ಹೋಗಿ? ಏನ್ ಇಟಾಲಿಯನ್ ಮಾರ್ಬಲ್ ತಂದಿದ್ರ, ಗ್ರನೈಟ್ ತಂದಿದ್ರ, ದೊಡ್ಡ ಇಮಾರತುಗಳಿಂದ ಕಟ್ಟಿದ್ರ? ಏನೂ ಇಲ್ಲ. ಅವ್ರಿಗೆ ಗೊತ್ತಿತ್ತು ಕಲ್ಯಾಣ ಎದರಿಂದ ಕಟ್ಟಿದ್ರು ಅಂದ್ರೆ ಸುಮ್ಮನೆ ಬಾಗಿದ ತೆಲೆ ಮುಗಿದ ಕೈ, ಶರಣು ಶರಣಾರ್ಥಿ ಅಂದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಇಂದ್ರಿಯಗಳಿಂದ ಕಟ್ಟಿದ್ರಷ್ಟೆ. ಸುಮ್ಮನೊಂದು ಬಾಗಿದ ತೆಲೆ ಮುಗಿದ ಕೈ ಎಲ್ಲಿರ್ತೈತಿ ಅಲ್ಲಿ ಕಲ್ಯಾಣ ನಿರ್ಮಾಣ ಆಗ್ತೈತಿ ಅಂತ ಜಗತ್ತಿಗೆ ತೋರಿಸಿದ್ರು. ಬ್ಯಾರೆಯವರಿಗೆ ನಮ್ಮೆಲ್ಲ ತಮ್ಮ ಇಂದ್ರಿಯಗಳಷ್ಟು ಕೆಲಸ ಮಾಡ್ತಾರೆ. ನನ್ನ ಇಂದ್ರಿಯಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು ಮನುಷ್ಯ.
ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು, ನನ್ನ ಇಂದ್ರಿಯಗಳ ಮೇಲೆ ನನಗೆ ವಿಶ್ವಾಸ ಇರಬೇಕು, ಮತ್ತು ಈ ನಿಸರ್ಗದ ಮೇಲೆ ವಿಶ್ವಾಸ ಇರಬೇಕು. ಸಂದೇಹ ಇರಬಾರ್ದು, ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗ್ತೈತೆ ಇಲ್ಲಪ್ಪ. ಹಿಂಗ ಅವಿಶ್ವಾಸ ಮಾಡಿದ್ರೆ ಹೆಂಗ್ ನಡೀತೈತೆ? ಈಗ ವಿಜ್ಞಾನ ಐತಿ, H2O ಅಂತ ಒಂದು ಸೂತ್ರ ಐತಿ. 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಮ್ಲಜನಕ ಕೂಡಿದ್ರೆ ನೀರ್ ಆಗ್ತೈತಿ. ಇದು ಅಮೆರಿಕದೊಳಗೂ ಇಷ್ಟ ಐತಿ, ಭಾರತದೊಳಗೂ ಅಷ್ಟ ಐತಿ, ಚೈನಾದಾಗ ಹೋದ್ರು ಇಷ್ಟ ಐತಿ. ಈ ಸೂತ್ರವನ್ನು ವಿಜ್ಞಾನವೂ ಸಹಿತ ನಂಬೇ ಬದುಕಬೇಕಾಗ್ತೈತಿ. ನಂಬಿಕೆ ಇರದಿದ್ರು ವಿಜ್ಞಾನ ಕೆಡ್ತೈತಿ. ಅಂದ್ರೆ ವಿಜ್ಞಾನವೂ ಸಹಿತ ನಂಬಬೇಕಾಗ್ತೈತಿ ಅಂತ. ನಂಬಿಕೆ ಇರದಿದ್ರೆ ನಡೀತೈತಿ ಅಂತ. ನಂಬಿಕೆ ಬೇಕಾಗ್ತೈತಿ. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು, ನನ್ನ ಇಂದ್ರಿಯಗಳ ಮೇಲೆ ನಂಬಿಕೆ ಇರಬೇಕು, ಈ ನಿಸರ್ಗದ ಮೇಲೆ ನಂಬಿಕೆ ಇರಬೇಕು, ಮತ್ತು ನನಗೊಬ್ಬ ಈ ದೇಹ ಕೊಟ್ಟಾನಲ್ಲ, ಕೊಟ್ಟವನ ಮೇಲೂ ನಂಬಿಕೆ ಇರ್ಬೇಕು. ಸ್ವಲ್ಪ ಇದು ಜೀವನ ನನ್ನಿಂದ ನಡೆಯಕತ್ತಿಲ್ಲ, ಅವ ನಡ್ಸಕತ್ತಾನ. ಯಾಕಂದ್ರೆ ಅವ ಒಳಗಿದ್ದಿದ್ದಕ್ಕೆ ಇದು ಎಲ್ಲ ಆಟ ನಡೆದೈತಿ. ಅವ ಒಳಗಿರ್ಲಿಲ್ಲ ಅಂದ್ರೆ ನೋಡ್ತೈತಿ ಅನ್ಕಂಡ. ಅವ ಕಾರಣ. ಯಾರು? ದೇವ ಕಾರಣ. ಈಗ ನೀವು ಒಂದು ಗಡಿಗೆ ಇರ್ತೈತಿ, ಆ ಗಡಿಗೆ ಅದಕ್ಕೆ ಕಾರ್ಯ ಅಂತ ಕರಿತೀವಿ ನಾವು. ಆ ಗಡಿಗೆ ಅನ್ನುವ ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಬೇಕಲ್ಲ. ಮಣ್ಣು ಕಾರಣ. ಮಣ್ಣಿದ್ರ ಗಡಿಗೆ ಆಗ್ತೈತಿ. ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಐತಿ. ಹಂಗ ಈ ದೇಹ ಐತಿ, ಇಲ್ಲಿಗೆ ಈ ದೇಹ ಅನ್ನೋದೊಂದು ಕಾರ್ಯ ಐತಿ. ಈ ದೇಹ ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ನಾಲಿಗೆಯಿಂದ ಮಾತಾಡ್ತೀವಿ, ಕಾಲ್ ನಡಿತೈತೆ ಇಲ್ಲ. ಮತ್ತೆ ಯಾವುದರಿಂದ ಮಾಡ್ತೈತಿ ಇದು? ನೀವ್ ಹೇಳ್ಬೋದು, ಕಣ್ಣು ನೋಡ್ತೈತ್ರಿ, ಕಿವಿ ಕೇಳ್ತೈತ್ರಿ, ಕೈ ಮಾಡ್ತೈತ್ರಿ, ಕಾಲ್ ನಡಿತೈತಿ. ಇಷ್ಟು ನಮ್ಮ ಅನುಭವಕ್ಕೆ ಐತೆ ಇಲ್ಲ. ಎದರಿಂದ ನೋಡ್ತೀರಿ ಅಂದ್ರೆ ನೀವೇನ್ ಹೇಳ್ತೀರಿ? ಕಣ್ಣಿಂದ ನೋಡ್ತೀರ. ಎದರಿಂದ ಕೇಳ್ತೀರಿ ಅಂದ್ರೆ ಏನ್ ಹೇಳ್ತೀರಿ? ಕಿವಿಯಿಂದ ಕೇಳ್ತೀರಿ. ಹಂಗಿದ್ರೆ ಒಂದು ಪ್ರಶ್ನೆ ಮಾಡ್ತೀನಿ. ಕಣ್ಣಿನಿಂದ ನೋಡ್ತಿದ್ರ, ಕಿವಿಯಿಂದ ಕೇಳ್ತಿದ್ರ, ಕೈಯಿಂದನ ಮಾಡ್ತಿದ್ರ, ಕಾಲಿಂದನ ನಡೀತಿದ್ರ. ಒಬ್ಬ ವ್ಯಕ್ತಿ ತೀರ್ಕೊಂಡ, ಅವನಿಗೆ ಹಿಂಗ್ ಬಡ್ದು ಕತ್ರಿ ಹಾಕಿ ಕುಂದಿಸಿರ್ತಾರ, ಕಾಲ್ಗೆಲ್ ಮುರಿದು. ಮತ್ತ ಕಿವಿ ಐತೆ ಇಲ್ಲ, ಕೇಳಿಲ್ಲ. ಯಾಕೆ ಹಂಗಾದ್ರ? ಅವ ಹಾಡಾಡ್ಕೊಂಡು ಹೇಳ್ತಿದ್ರಿಲ್ಲ ಅವ್ರು. ಕೈ ಐತಿ, ನೋಡಕ್ ಆಗುವಲ್ದು. ನಾಲ್ಗೆ ಐತಿ, ಬೆಲ್ಲ ತಂದಿಟ್ಟು ನೋಡೋಣ ರುಚಿ ಹೇಳ್ತೈತೆ ನಂಗಿದ್ರ. ಮತ್ತೆ ಕಿವಿ ಐತಿ, ಕೇಳಕ್ ಆಗುವಲ್ದು. ಮತ್ತ ಅವ್ರ ಮನ್ಯಾಗ ಹೆಣ್ಮಕ್ಳು ಪಾಪ ಅಳ್ತಿರ್ತಾರ, ಇಲ್ಲ ಹಾಡಾಡ್ಕೊಂಡು ಹೇಳ್ತಿರ್ತಾರ. ಅವು ಹಲಿಗೆ ಗಿಲಿಗೆ ಮತ್ ಜೋರಾದ ಕೂಡಲೇ ಮತ್ ಜೋರ್ ಆಗ್ತಿರ್ತೈತ. ಅಳ್ತಿರ್ತಾರಿಲ್ಲ ಹಾಡಾಡ್ಕೊಂಡು. ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ, ಅವ ಒಂದು ಸರ ಹಿಡ್ಕೊಂಡು ಬರ್ತಾನ. ಸರ ಹಿಡ್ಕೊಂಡು ಹಿಂಗ್ ಬಂದ ಕೂಡಲೇ ಅವನ್ ನೋಡಿ ಹೇಳ್ತಿರ್ತಾರ. ಮತ್ತ ಅವ್ರು, ನಿಮ್ಮ ಪ್ರಾಣ ಸ್ನೇಹಿತ ಬಂದು ಕಣ್ಣರ ತೆಗೀರಿ ನೋಡ್ರಿ ನೀವು ಅನ್ನೋದಿಲ್ಲ. ನೀವು ಒಬ್ರಿಗೊಬ್ರು ಬಿಟ್ಟು ಇರ್ತಿದ್ದಿಲ್ಲ, ನಿಮ್ಮ ಪ್ರಾಣ ಸ್ನೇಹಿತ ಬಂದನ, ಸ್ವಲ್ಪ ಕಣ್ಣರ ತೆಗೀರಿ ಅಂತ ಈ ಹೆಣ್ಮಗಳು ಹಿಂಗ್ ಹಾಡಾಡ್ಕೊಂಡ್ ಹತ್ತಾಗ ಅಕಸ್ಮಾತ್ ಕುಂತಿದ್ದು ಕಣ್ಣು ತೆಗಿತಂದ್ರೆ ಇವ್ರಿಬ್ರು ಕಣ್ಣು ಮುಚ್ಬೇಕಾಗ್ತದೆ. ಹಿಂಗಾಗ್ಯಾವನ್ ಯಾವಾಗಾರ? ಕಣ್ಣು ಐತೆ ಇಲ್ಲ, ಮತ್ತೆ ನೋಡ್ಲಿಲ್ಲ. ಯಾಕ? ಮನುಷ್ಯ ಕಣ್ಣಿನಿಂದ ನೋಡುವುದಿಲ್ಲ, ಕಣ್ಣಿನ ಮುಖಾಂತರ ನೋಡ್ತಾನ. ಇದು ತಿಳ್ಕೋಬೇಕು. ಕಿವಿಯಿಂದ ಕೇಳುವುದಿಲ್ಲ, ಕಿವಿಯ ಮುಖಾಂತರ ಕೇಳ್ತಾನ. ಕೈಯಿಂದ ಮಾಡುವುದಿಲ್ಲ, ಕೈಯ ಮುಖಾಂತರ ಮಾಡ್ತಾನ. ನೋಡುವ, ಕೇಳುವ, ಮಾಡುವ, ನಡೆಯುವ ಒಂದು ಶಕ್ತಿ ಒಳಗೊಂದು ಚೈತನ್ಯ ಐತಲ್ಲ, ಆ ಚೈತನ್ಯಕ್ಕೆ ಶಿವ ಅಂತ ಕರೀತಾರ. ಎಲ್ಲಿಯವರೆಗೆ ಈ ದೇಹದೊಳಗ ಚೈತನ್ಯ ಅನ್ನುವ ಶಿವ ಇರ್ತೈತಿ, ಇದು ಮಾಡ್ತೈತಿ, ಶಿವ ಹೋದ ಕ್ಷಣಕ್ಕೆ ಈ ದೇಹ ಶವವಾಗ್ತೈತಿ ಅನ್ನುವ ಸತ್ಯ ಗೊತ್ತಿರ್ಬೇಕು ಮನುಷ್ಯನಿಗೆ. ಚೈತನ್ಯ ಒಳಗವ ಅದಾನ ಅಂದಿದ್ದಕ್ಕೆ ಇದು ನಡೆದೈತಿ ಅಷ್ಟೇ. ನೀವು ಈಗ ಬೇಡ್ಕೊಂತೀರಿ ನೋಡ್ರಿ, ಗುಡ್ಯಾಗ ಇವ್ರು ನಮ್ ತಂದೆ ತಾಯಿ ಅಂತೀರಿ, ಗುಡ್ಯಾಗ ಹೋಗ್ತೀರಿ, ಅಲ್ಲಿ ಗುಡಿ ಮುಂದೆ ದೇವ್ರಿಗೆ ನಿಂತು ಅವ್ರಿಗೆ ಏನಂತೀರಿ? ತಂದೆ ನೀನು, ತಾಯಿ ನೀನು ಅಂತ ಅಲ್ಲಿ ಹೇಳ್ತೀರಿ. ಮತ್ತೆ ಇವ್ರ ತಂದೆ ತಾಯಿ ಕರೆಕ್ಟು, ಅವ್ರ ತಂದೆ ತಾಯಿ ಕರೆಕ್ಟು, ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಯಾರ ತಂದೆ? ಮನ್ಯಾಗ ಬಂದ ಕೂಡಲೇ ಇವ್ರ ತಂದೆ ತಾಯಿ ಅಂತ ಹೆಸರು ಹಚ್ತೀರಿ, ಅಲ್ಲಿ ಅವ್ರ ತಂದೆ ತಾಯಿ ಅಂತೀರಿ. ಖರೇನೆ ತಂದೆ ತಾಯಿ ಯಾರು? ಈಗ ನಾವು ಭೂಮಿಗೆ ಬರೋಕ್ಕಿಂತ ಮೊದಲು ಎಲ್ಲಿದ್ವಿ? ತಾಯಿ ಗರ್ಭದೊಳಗಿದ್ವಿ. ಮತ್ತೆ ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲಿದ್ವಿ? ತಂದೆಯ ದೇಹದೊಳಗಿದ್ವಿ. ತಂದೆಯ ದೇಹಕ್ಕೆ ಬರೋದಕ್ಕಿಂತ ಮೊದಲು ಎಲ್ಲಿದ್ವಿ? ಅನ್ನ ಆಗಿದ್ವಿ, ಅನ್ನದ ರಸ ಆಗಿದ್ವಿ. ಅನ್ನಕ್ಕಾಗೋದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ಸಸ್ಯಗಳಾಗಿದ್ವಿ.
ಸಸ್ಯಕ್ಕಿಂತ ಬರುವುದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ಪಂಚ ಮಹಾಭೂತಗಳಲ್ಲಿ ಇದ್ವಿ. ಅದಕ್ಕಿಂತ ಮೊದಲು ಎಲ್ಲಿದ್ವಿ ಅಂದ್ರೆ ದೇವ್ರ ಹತ್ರ ಇದ್ವಿ. ಮತ್ತ ದೇವ್ರ ಹತ್ರ ಇದ್ದವರು ಹಿಂಗ ತಂದೆ ತಾಯಿಯಿಂದ ಭೂಮಿಗೆ ಬಂದಿವಲ್ಲ, ನಾವು ಬಂದಿದ್ದು ತಂದೆ ತಾಯಿಯಿಂದ ಅಲ್ಲ, ತಂದೆ ತಾಯಿಯ ಮುಖಾಂತರ ಬಂದವ್ರಷ್ಟೇ. ಈಗ ನಿಮ್ ಬಾಗಲಕೋಟೆ ಬಸ್ ಇರ್ತೈತಿ, ಬಾಗಲಕೋಟೆಯಿಂದ ಹಿಂಗೆಲ್ಲೋ ಬೆಳಗಾವ್ಗೆ ಹೋಗ್ಬೇಕಾದ್ರ, ಬಾಗಲಕೋಟು ಬೆಳಗಾವ್ ಹೋಗ್ಬೇಕಾದ್ರ ವಾಯ ಮಾಲಿಂಗಪುರ್ ಅಂತ ಇರ್ತೈತಿ ನೋಡು. ಹಂಗ ದೇವ್ರಿಂದ ಭೂಮಿಗೆ ಬಂದೈತಲ್ಲ, ತಂದೆ ತಾಯಿ ಸುಮ್ನೆ ವಾಯ ಬಂದವ್ರ ಅಷ್ಟ ಇದು ಅಂತ ತಿಳ್ಕೋಬೇಕಷ್ಟ ನಾವ್. ಇದು ತತ್ವಜ್ಞಾನ. ಅಂದ್ರೆ ನಮ್ಮನ್ನ ಇಲ್ಲಿ ಕಳಿಸಿದವರು ಯುವರ್ ಫಾದರ್ಸ್, ಯುವರ್ ಪೇರೆಂಟ್ಸ್ ಆರ್ ನಾಟ್ ಯುವರ್ ಪೇರೆಂಟ್ಸ್. ಯು ಹ್ಯಾವ್ ಕಮ್ ಥ್ರೂ ದೆಮ್, ನಾಟ್ ಫ್ರಮ್ ದೆಮ್. ಅವರ ಮುಖಾಂತರ ಬಂದವರೇ ಹೊರತು ಅವರಿಂದ ಬಂದವರಲ್ಲ. ಬಂದಿದ್ದು ದೇವನಿಂದ. ಅದಕ್ಕೆ ಅವನ ಮೇಲೆ ಸ್ವಲ್ಪ ಶ್ರದ್ಧಾ ಇರಬೇಕು. ಒಂದನೇದ್ದು ಬೆಲೆ ಇರಬೇಕು, ತಿಳುವಳಿಕೆ ಇರಬೇಕು ದೇಹದ ಬಗ್ಗೆ, ಜೀವನದ ಬಗ್ಗೆ. ಎರಡನೇದ್ದು ಶ್ರದ್ಧಾ ಇರಬೇಕು. ಮೂರನೇದ್ದು ಸಂಶಯ ಇರಬಾರ್ದು ಜೀವನದೊಳಗ. ಎಲ್ಲಾ ಕೆಡಿಸಿದ್ದು ಇದ ನೋಡ್ರಿ ಸಂಶಯ. ಸಂಶಯ ಇದರ ಅರ್ಥ ಇಂಡಿಸಿಷನ್. ಯು ಕೆನಾಟ್ ಟೇಕ್ ಡಿಸಿಷನ್ಸ್. ಅಂದ್ರೆ ಮನುಷ್ಯ ಇಷ್ಟು ಕನ್ಫ್ಯೂಷನ್ ವಿದೌಟ್ ಕನ್ಕ್ಲೂಷನ್. ಏನಪ್ಪ ಬದುಕಿನೊಳಗೆ ಏನು ನಿರ್ಣಯ ತಗೋಬೇಕು? ಎಲ್ಲರಿಗೂ ಇಂಥ ಪ್ರಸಂಗಗಳು ಬರ್ತಾವಲ್ಲ, ಏನು ಈ ಸಂದರ್ಭದೊಳಗೆ ನಿರ್ಣಯ ತಗೋಬೇಕು ಅಂತ ತಿಳಿಲಾರ್ದಂಥ ಘಟ್ಟಕ್ಕೆ ಮುಟ್ತಾನ ಮನುಷ್ಯ. ಇಂಡಿಸಿಷನ್, ಸಂಶಯ ಅಂದ್ರ ನಿನ್ನ ಚಿತ್ತದೊಳಗೆ ಯಾವುದೋ ನಿರ್ಣಯ ತಗೊಳ್ಳಿಕ್ ಆಗುದಿಲ್ಲ. ಈಗ ಅನ್ನೋದಿಲ್ಲ, ಏನಂತಾರ, ಕುಂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ ಇಲ್ಲ ನೋಡ್ರಿ. ಇದೇನಂದ್ರೆ ಸಂಶಯ ಅಷ್ಟ. ಎಲ್ಲ ಮನ್ಯಾಗ ಕುಂದಿರ್ತಾವ, ಬ್ಯಾಸರ ಆದ ಕೂಡಲೇ ಟಿವಿ ಹಚ್ತಾವ, ಟಿವಿ ಬ್ಯಾಸರ ಆದ ಕೂಡಲೇ ಹೊರಗೆ ಬಂದು ಕೂಡ್ತಾವ, ಹೊರಗೆ ಬಂದ ಕೂಡಲೇ ಗುಡಿಗೆ ಹೋಗ್ತಾವ, ಗುಡಿಗೆ ಹೋದ ಕೂಡಲೇ ಬಸ್ ಸ್ಟ್ಯಾಂಡ್ ಬರ್ತಾವ, ಬಸ್ ಸ್ಟ್ಯಾಂಡ್ ಕೂಡಲೇ ಮತ್ತೆ ಮನೆಗೆ ಹೋಗ್ತಾವ. ಅಂದ್ರೆ ಎಲ್ಲಿ ಕುಂದ್ರಿಸ್ಕೊಡೋದಿಲ್ಲ, ಅದು ಬರೇ ರೌಂಡ್ ಹಾಕ್ತಿರ್ತಾನ. ಅಂದ್ರೆ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮಕ್ಕಳು ಇರ್ತಾರ, ಆರ್ಟ್ಸ್ ಮಾಡ್ಲೆ, ಕಾಮರ್ಸ್ ಮಾಡ್ಲೆ, ಸೈನ್ಸ್ ಮಾಡ್ಲಿ, ಇವ್ರ ಪೇರೆಂಟ್ಸ್ ಒಂದು, ಅವ್ರ ಅಪ್ಪ ಒಂದು, ಅವ್ರ ಅವ್ವ ಒಂದು, ಸಂಬಂಧಿಕರು ಒಂದು, ಮಕ್ಕಳಿಗೆ ಒಟ್ಟು ಸಾಲಿ ಬಿಡೋದ ಚಲೋ ಡಿಸಿಷನ್ ಅನಿಸ್ಬಿಡ್ತೈತೆ. SSLC ಯಾಕೆ ಮುಗಿತಪ್ಪ ಅನಿಸ್ತಿರ್ತೈತ. ಯಾವಾಗ ಮಾಡೋದು ಸಂಶಯ. ಈಗ ಮನ್ಯಾಗ ತಾಯಿ ಇರ್ತಾಳ, ಗುರುಗಳು ಹತ್ತು ಬಂದ್ರೆ ಕೇಳ್ತಿರ್ತಾಳ, ಮಗನಿಗೆ ಕನ್ಯಾ ನೋಡ್ಬೇಕಾಗಿರ್ತೈತಿ. ಸಂಶಯ. ಯಪ್ಪ ಒಳಗಿನ ತಗೊಳ್ಳೆ ಹೊರಗಿನ ತಗೊಳ್ಳೆ ಅನ್ನೋದಿಲ್ಲ. ಒಳಗಿನ ತಗೊಂಡ್ರೆ ಚಲೋ ಆಗ್ತೈತೆ, ಏನ್ ಹೊರಗಿನ ತಗೊಂಡ್ರೆ ಚಲೋ? ಏನ್ ಒಳಗಿನ ತಗೋಬೇಕು, ಏನ್ ಹೊರಗಿನ ತಗೋಬೇಕು? ಅವ್ರ ಗುರುಗಳು ಅಂದ್ರು ಒಳಗಿಂದರ ತಗೋ, ಹೊರಗಿಂದರ ತಗೋ. ತಗೊಂಡ ಮೇಲೆ ನೀವಿಬ್ರು ಹೊರಗೆ ಹೋಗೋದು ಮಾತ್ರ ಪಕ್ಕ ನೋಡ. ಸಂಶಯ ಇದು. ಹಂಗ ಒಬ್ರು ನೋಡ್ತಾರ, ಕೈ ಬಜಾರ್ದಾಗ ಕೈ ಹಿಡ್ಕೊಂಡು ಅಡ್ಡಾಡೋರು ನೋಡಿದ ಕೂಡ್ಲೇನೆ ಸಂಸಾರಿಗಳಾಗತ್ತಷ್ಟ. ಅವ್ರು ಸ್ವಾಮಿಗಳ್ ನೋಡಿ ಹೂ ಹಾಕೋದು ಅದು ಇದು ನೋಡಿಬಿಟ್ರೆ ಸ್ವಾಮಿಗಳಾಗದ್ ಚಲೋ. ಅಂದ್ರೆ ಏನು ಸಂಸಾರಿ ಆಗೋದ್ ಚಲೋನೋ, ಸ್ವಾಮಿಗಳಾಗೋದ್ ಚಲೋನೋ? ಅಲ್ಲ, ನಿನಗೇನ್ ಅನಿಸ್ತೈತಪ್ಪ? ಇಲ್ರಿ, ಅವ್ರ ಕೈ ಹಿಡ್ಕೊಂಡು ಅಡ್ಡಾಡಕತ್ತಿದ್ರಲ್ಲ ಬಜಾರ್ದಾಗ, ಅದನ್ನ ನೋಡಿದ್ರೆ ಸಂಸಾರಿ ಆಗ್ಬೇಕಂತ ಅನಿಸ್ತೈತಿ. ಕೇಳೋಗ ಅವ ಯಾಕೆ ಹಿಡ್ಕೊಂಡು ಅಡ್ಡಾಡಕತ್ತಿ? ಅವ ಹೋಗಿ ಕೇಳ, ಬಜಾರ್ದಾಗ ಯಾಕೆ ನಿಮ್ ಹೆಣ್ಮಕ್ಳ ಕೈ ಹಿಡ್ಕೊಂಡು ಅಡ್ಡಾಡಿ? ಬಿಟ್ರೆ ಶಾಪಿಂಗಿಗೆ ಹೋಗ್ತಾರ, ಅವ್ರ ಅದಕ್ಕೆ ಹಿಡ್ಕೊಂಡು ಇವ್ರು ಸ್ವಾಮಿಗಳು ಆಗ್ಬೇಕನ್ನೋ ಸ್ವಾಮಿ ಸನ್ಯಾಸ ಆಗೋದು ಚಲೋ ಐತಿ. ಏನಪ್ಪಾ, ದೊಡ್ಡ ಕುರ್ಚಿ ಹಾಕಿರ್ತಾರ, ಸಿಂಹಾಸನ ಹಾಕಿರ್ತಾರ, ಅವ್ರದ್ದು ಏನ್ ವೈಭವ, ದೊಡ್ಡ ದೊಡ್ಡ ಮಾಲೆ ಹಾಕಿರ್ತಾರ, ಹಿಂದ್ ಎಷ್ಟು ಮಂದಿ ನಿಂತು ಮ್ಯಾಲ ಗುಲಾಬಿ ಹೂವ ಹಾಕಿರ್ತಾರ, ಮಹಾರಾಜ್ ಕಿ ಜೈ ಅಂತಿರ್ತಾರ. ಅವ್ರಿಗೇನ್ ಗೊತ್ತಿರ್ತೈತಿ, ಗುಲಾಬಿ ಹೂವಿನೊಳಗೆ ಕೆಂಪಿರು ಕಡಿತಿರ್ತಾವ ಸ್ವಾಮಿಗಳು. ಹಂಗ ಒಬ್ಬರದು ನೋಡಿದ್ರೆ ನಿಮ್ಮದು ನೋಡಿದ್ರೆ ನಮಗ್ ಚಲೋ, ನಮ್ಮದು ನೋಡಿದ್ರೆ ನಿಮಗ್ ಚಲೋ. ಸಂಶಯ ಮನುಷ್ಯಾಗ ಯಾವಾಗ ಹೋದ್ರು ಚಲೋ ಅಂತ ಸಂಶಯ ಇರ್ತೈತಿ. ಎಲ್ಲರಿಗೂ ಸಂಶಯ ಐತಿ. ಗಂಡಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿ ಗಂಡನ ಮೇಲೆ ಸಂಶಯ, ತಂದಿ ಮೇಲೆ ಮಗನಿಗೆ ಸಂಶಯ, ಮಗನ ಮೇಲೆ ತಂದಿಗೆ ಸಂಶಯ. ಈ ಗಂಡಗೆ ಹೆಂಡತಿ ಮೇಲೆ ಸಂಶಯ ಇರ್ತಿ. ಅವ್ ಮಗ ಕೇಳ್ದಂತ, ಅವ ಒಂದ್ ಕತಿ ಹೇಳ, ಅವ್ರವ್ ಅಂದ್ಲಂತ, ನಾ ಏನ್ ಹೇಳೋದಿಲ್ಲ, ಈಗ ನಿಮ್ಮ ಅಪ್ಪ ಮನಿಗ್ ಬರ್ತಾನ, ಯಾಕೆ ಲೇಟ್ ಆಗಿ ಬಂದೆ ಅಂತ ಇಷ್ಟ ಕೇಳ್ತೀನಿ, ಒಂದ್ ಯಾಕೆ 100 ಕತಿ ಹೇಳ್ತಾನೆ ಕೇಳಿ. ಮತ್ ನೀವು ಜಲ್ದಿ ಮನಿಗ್ ಬರೋದ್ ಕಲಿಬೇಕು. 6 ಗಂಟೆಕ ಸೊಳ್ಳಿ ಮನಿ ಸೇರ್ತಾವ, ನೀವು ರಾತ್ರಿ 12 ಬಂದ್ರೆ ಸಂಶಯ ಅಷ್ಟ ಐತ. ತಂದಿಗೆ ಮೇಲೆ ಮಗನಿಗೆ ಸಂಶಯ, ಮಗನ ಮೇಲೆ ತಂದಿಗೆ ಸಂಶಯ.
ಯಾರ ಸಂಶಯ ಇಲ್ಲಾರ್ದ ಅದಾರ ಹೇಳ್ರಿ? ಮಗ ಕುಡ್ದು ಬಂದ, ಕುಡ್ದು ಮನಿಗೆ ಬಂದ ಕೂಡ್ಲೇನೆ ಅವ್ರಪ್ಪ ಕೇಳ್ದಂತ, ಕುಡ್ದು ಬಂದಿ ಏನಂತ? ಇಲ್ಲಪ್ಪ ಅಂತಂದ. ಅವ್ ಪಾನ್ಗಿನ್ ಹಾಕೊಂಡ್ ಬಂದಿದ್ ಮತ್ ವಾಸನೆ ಗೀಸನೆ ಬಡ್ದಿದ್ ನಮ್ಮ ಅಪ್ಪಗಂತ. ಅವ್ರಿಗೆ ಗೊತ್ತಿರ್ತಾವ ಟೆಕ್ನಿಕ್ ಏನೇನ್ ಮಾಡ್ಬೇಕು. ಅವ್ರಪ್ಪ ಕೇಳದ್ ಕುಡ್ದು ಬಂದಿ ಏನಂತ? ಇಲ್ಲಪ್ಪ ಅಂತ. ಮತ್ತ ಅಲ್ಲಿ ಹೋಗಿ ಅವ ಏನ್ ಮಾಡ್ದ, ನಟನೆ ಮಾಡಕತ್ತ, ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡ್ ಕುಂತಂಗ ಓಪನ್ ಮಾಡಕತ್ತಿದ್ದ. ಅವ್ರಪ್ಪ ಕೇಳದ್ ಕುಡ್ದು ಬಂದಿ ಏನ ಅಂತಂದ. ಇಲ್ಲಪ್ಪ ಅಂತಂದ. ಮತ್ತ ಅಲ್ಲಿ ಕುಂತ್ ಸುಟ್ಕೇಶ್ ಯಾಕೆ ಓಪನ್ ಮಾಡ್ಕೊಂಡ್ ಕುಂತಿ ಅಂದ ಅವ್ರ. ಅದಕ್ ನಿಷೇಧ, ಸುಟ್ಕೇಶ್ ಯಾವುದು ಲ್ಯಾಪ್ಟಾಪ್ ಯಾವುದು. ತಂದಿಗೆ ಮಗನ ಮೇಲೆ ಸಂಶಯ, ಮಗನಿಗೆ ತಂದಿ ಮೇಲೆ ಸಂಶಯ. ಬಸವಣ್ಣವ್ರ ಅಂತಾರ, ಏನಿದು ಹೆಂಗ ನಿರ್ಣಯ ತೆಗೆದುಕೊಳ್ಳುವುದೇ ಭಗವಂತ? ಇಲ್ಲಿ ನೆಲ ಧರೆ ಹತ್ತಿ ಉರಿದರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರುಂಬೊಡೆ, ಬೇಲಿ ಕೈಯ ಮೇಯ್ವಡೆ, ನಾರಿ ಮನೆಯಲ್ಲಿ ಕಳುವಡೆ, ತಾಯಿ ಎದೆ ಹಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗ. ಏನು ನೀವೊಂದು ಕೆರಿಗೊಂದು ದಿಬ್ಬ ಕಟ್ಟಿ ಅದು ಕೊಟ್ಟಾಕಿವ ಅಂತೀರಿ ಅಂತೀರಿ. ಅದ ಕೆರಿ ಕಟ್ಟಿದ ದಿಬ್ಬನ ಕೆರಿ ನೀರು ಕುಡಿಯಕತ್ತು ಅಂದ್ರೆ ಯಾರಿಗೆ ನಾನು ವಿಶ್ವಾಸ ಮಾಡೋದು? ಮತ್ತ ಹೊಲಕ್ ಹಚ್ಚಿದ ಬೇಲಿನ ಬೆಳಿ ಮೇಯಕತ್ತು ಅಂದ್ರೆ ಯಾರಿಗೆ ವಿಶ್ವಾಸ ಮಾಡ್ಲಿ? ಮನ್ಯಾಗಿದ್ದವ್ರಿಗೆ ಯಾರಿಗೆ ಚಾವಿ ಕೊಟ್ಟಿದ್ವಿ ಅವ್ರ ಮುಗ್ಸಕತ್ರು ಅಂದ್ರ ಯಾರ ಮೇಲೆ ವಿಶ್ವಾಸ ಮಾಡ್ಲಿ? ನನಗ ಜನ್ಮ ಕೊಟ್ಟ ತಾಯಿಯ ಎದೆ ಹಾಲ ನನಗ ವಿಷ ನಂಜಾತು ಅಂದ್ರ ಈ ನಂಜ ಬಿಡಿಸುವ ಯಾರು? ಭಗವಂತ. ಯಾರಿಗೆ ನಂಬಬೇಕಿಲ್ಲಿ? ಯಾರನ್ನು ನಂಬುವುದಿಲ್ಲ. ಜನ್ಮ ಕೊಟ್ಟ ಭಗವಂತನನ್ನು ನಂಬಿ ಬದುಕುವುದಷ್ಟೇ ಅನ್ನುವ ಸತ್ಯ ಅರ್ಥ ಮಾಡಿಕೊಂಡು ಬದುಕು. ಸಂಶಯ ಇರಬಾರದು. ಜೀವನ ಅಂದ ಮೇಲೆ ಇವು ಮೂರು ಗೊತ್ತಿರಬೇಕು. ಏನು? ದೇಹದ ಬಗ್ಗೆ ಬೆಲೆ ಗೊತ್ತಿರಬೇಕು, ದೇವರಿಗೊಂದು ದೊಡ್ಡ ಜೀವನ ಕೊಟ್ಟಾನ ಅನ್ನೋದು ಗೊತ್ತಿರಬೇಕು, ಒಂದನೇದ್ದು. ಎರಡನೇದ್ದು ನಂಬಿಕೆ ಬೇಕು, ಶ್ರದ್ಧಾ ಇರಬೇಕು. ಮೂರನೇದ್ದು ಸಂಶಯ ಇರಬಾರ್ದು. ಸಂಶಯ ಮನುಷ್ಯನನ್ನು ವಿನಾಶ ಮಾಡ್ತೈತಿ. ಟೇಕ್ ಎ ಗುಡ್ ಡಿಸಿಷನ್. ಅದಕ್ಕೆ ಜೀವನದ ಮೇಲೆ ಸ್ವಲ್ಪ ಸೋಲ ಗೆಲುವ ಬರ್ತಿರ್ತಾವ, ಹೆಚ್ಚು ಕಡಿಮೆ ಆಗ್ತಿರ್ತಾವ. ಮನುಷ್ಯ ಈ ವಿಫಲತೆಗಳನ್ನು ಮೀರಿ ಬದುಕುವುದನ್ನು ಕಲಿಬೇಕು. ನೀವು ಅಬ್ರಹಾಂ ಲಿಂಕನ್ ಅವ್ರ ಹೆಸರು ಕೇಳಿರ್ಬೇಕು. ಅವರು ಅಮೆರಿಕದ ಅಧ್ಯಕ್ಷರಿದ್ರು. ಅವರು ಮುನ್ಸಿಪಾಲಿಟಿ ಎಲೆಕ್ಷನ್ ನಿಂದ ಸೋಲ್ತಾರ. ಅವು ಅಲ್ಲಿ ಬೇರೆ ಇರ್ತಾವ, ಸುಮ್ಮನೆ ನಿಮಗೆ ತಿಳಿಲಿ ಅಂತ ಹೇಳ್ತೀವಿ. MLA ಎಲೆಕ್ಷನ್ನಾಗ ಸೋಲ್ತಾರ, MLC ಎಲೆಕ್ಷನ್ನಾಗ ಸೋಲ್ತಾರ. ಹಿಂಗ 7 ಸಲ ಸೋಲ್ತಾರ. ಅವ್ರು 7 ಸಲ ಎಲೆಕ್ಷನ್ಗೆ ಸೋಲ್ತಾರ. ಅವ್ರು ಅಂತಿರ್ತಾರ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ. ಯಾವಾಗ ಸೋತಾಗ, ಗೆದ್ದಾಗಲ್ಲ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಒಳಗ ಮನಸ್ಸಿನಾಗ ಅಂತಿರ್ತಾರ, ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳ್ತಿದ್ರಂತ ದೋಸ್ತರಿಗೆಲ್ಲ. ಅವ್ರ ಸ್ನೇಹಿತ ಅವ್ನು ಕೇಳ್ದವ್ರಿಗೆಲ್ಲ, 7 ಸಲ ಸೋತಿರಿ, ಯಾವಾಗ ಆಗುದ್ ನೀವು ಅಂತ. ಅವಾಗ ಅವ್ರಂತಾರ, ಮೊದಲು ಒಳಗ ಅನ್ಬೇಕು, ಆಮೇಲೆ ಹೊರಗಾಗ್ತೀವಿ ಅಂದ್ರ. ಒಂದು ದಿವಸ 7 ಸಲ ಸೋತಂತ ವ್ಯಕ್ತಿ ಒಂದು ದಿವಸ ಅಮೆರಿಕದ ಅಧ್ಯಕ್ಷ ಆದ. ಹಿ ವಾಸ್ ಅ ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಇನ್ ಅಮೇರಿಕಾ. ಅವನಷ್ಟು ಯಶಸ್ವಿ ಅಧ್ಯಕ್ಷರೇ ಯಾರು ಆಗ್ಲಿಲ್ಲ. ಹಿಂಗ ನೀವು ಒಮ್ಮೆ ನಿಂತು ಕೈ ಸುಟ್ಕೊಂಡು ಬಿಡಬಾರ್ದು, ಸ್ವಲ್ಪ ಟ್ರೈ ಮಾಡ್ತಿರ್ಬೇಕಷ್ಟ. 7 ಸಲ ಅಂತ ಟ್ರೈ ಮಾಡ್ದ. ಕೊನೆಗೊಮ್ಮೆ ಅವ ಹೇಳ್ತಾನ, ದ ಗ್ರೇಟೆಸ್ಟ್ ಗ್ಲೋರಿ ಆಫ್ ಮೈ ಲೈಫ್ ಈಸ್ ನಾಟ್ ಇನ್ ನೆವರ್ ಫಾಲಿಂಗ್ ಬಟ್ ರೈಸಿಂಗ್ ವೆನ್ ಐ ಫಾಲ್. ನನ್ನ ಜೀವನದ ನಿಜವಾದ ಶ್ರೇಷ್ಠತೆ ಅಂತಂದ್ರ ನಾನು ಬಿದ್ದಾಗ ಬೀಳಿಲ್ಲ, ಬಿದ್ದಾಗ ಎದ್ದು ಓಡುವುದನ್ನು ಕಲಿತ್ನಲ್ಲ. ನಾನು ವಿಫಲತೆಯ ಮಧ್ಯದಲ್ಲಿ ಸಫಲತೆಯ ಕನಸು ಕಾಣುವ ಕ್ಷಣ ಇತ್ತಲ್ಲ ನನ್ನ ಜೀವನದೊಳಗ, ಅದು ನನ್ನ ಜೀವನದ ನಿಜವಾದ ಯಶಸ್ಸು ಅಂತ ಅಬ್ರಹಾಂ ಲಿಂಕನ್ ಅವ್ರು ಹೇಳ್ತಾರೆ. ಅದಕ್ಕೆ ಇವು ಇರ್ತಾವ, ಒಂದ್ ಸ್ವಲ್ಪ ಅಜ್ಞತಾ ಇರ್ತೈತಿ, ಸಂಶಯ ಇರ್ತೈತಿ, ಅಶ್ರದ್ಧಾ, ಇಂಥ ಗುಣಗಳು ಮನುಷ್ಯನಲ್ಲಿ ಆಗಾಗ ಬರ್ತಿರ್ತಾವ. ಅವನ್ನ ತೆಗಿಬೇಕು. ತೆಗೆದು ಒಳ್ಳೆಯ ಗುಣಗಳನ್ನ ಮನುಷ್ಯ ಸಂಗ್ರಹ ಮಾಡ್ತಿರ್ಬೇಕು. ಈಗ ನೀವು ಮನ್ಯಾಗ ಒಂದು ಟ್ರೆಜರಿ ಇರ್ತೀರಿ, ಕಿಮ್ಮತ್ತಿನ ಟ್ರೆಜರಿ ತಂದಿರ್ತೀರಿ, ಮನ್ಯಾಗ ದೇವ್ರ ಕೊಲೆಯಾಗಿ ಇಡ್ತೀರಿ. ಆ ಕಿಮ್ಮತ್ತಿನ ಟ್ರೆಜರಿ ತಂದಿಟ್ಟು ಆ ಟ್ರೆಜರಿ ಒಳಗೆ ಏನ್ ಇಡ್ತೀರಿ ಹೇಳ್ರಿ? ಯಾರ ಕಸಬರಿಗೆ ಮಸೇರಿಗೆ ಒಯ್ದಿರ್ತೀರಿ? ಯಾರು ಇಡೋದಿಲ್ಲ.
ಯಾರು ಕಸಬರಿಗೆ ಮಸೇರಿಗೆ ಹೋಗಿದಿಟ್ಟಿಲ್ಲ, ಅದ್ರೊಳಗೆ ಏನ್ ಇಟ್ಟಿರ್ತೀರಿ? ಬಂಗಾರ, ಬೆಳ್ಳಿ, ರೇಷ್ಮೆ ಬಟ್ಟಿನ ಇಟ್ಟಿರ್ತೀರಿ. ಹಂಗ ದೇಹ ಅನ್ನೋದು ಭಗವಂತ ಕೊಟ್ಟ ಒಂದು ಕಿಮ್ಮತ್ತಿನ ಟ್ರೆಜರಿ. ಇದ್ರೊಳಗ ಅಜ್ಞಾ, ಅಶ್ರದ್ಧೆ, ಸಂಶಯ ಅನ್ನುವಂಥ ಕೆಟ್ಟ ಗುಣಗಳು ಇರುವುದಕ್ಕಿಂತ ಜೀವನದ ಬಗ್ಗೆ ಪ್ರಜ್ಞೆ, ಅರಿವು, ಶ್ರದ್ಧೆ, ನಿರ್ಣಯ ಅನ್ನುವಂಥ ಶ್ರೇಷ್ಠ ಗುಣಗಳು ಇಟ್ವಿ ಅಂದ್ರ ಅದು ಕಿಮ್ಮತ್ತಿನ ಟ್ರೆಜರಿ ಒಳಗೆ ಬಂಗಾರ, ಬೆಳ್ಳಿ ಇಟ್ಟಷ್ಟೇ ಶ್ರೇಷ್ಠ ಅನ್ನುವ ಮಾತುಗಳನ್ನು ಹೇಳಿ ಜೀವನದಲ್ಲಿ ವಿಫಲತೆಗಳು ಬರ್ತಾವ, ಅವುಗಳನ್ನು ಮೀರಿ ಬದುಕುವಂತಹ ಕಲೆ ಕಲಿಯುವುದೇ ಜೀವನ. ತಮಗೆಲ್ಲ ಶರಣ. ದಯವಿಟ್ಟು ಪ್ರಾರ್ಥನೆ, ಸಾವಕಾಶವಾಗಿ ಸಮಾಧಾನದಿಂದ ಹೋಗ್ರಿ, ಮತ್ತೆ ಸೀದಾ ಮನೆಗೆ ಹೋಗ್ರಿ.